ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಶ್ರೋತೃಬಂಧುಗಳೇ, ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಯಾರ್ಯಾರು ಕೈ ಜೋಡಿಸಿದ್ದರೋ ಅವರೆಲ್ಲರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಲಲಿತಾಂಬಿಕಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸರಣಿಯ ಕೊನೆಯ ಚಿಂತನೆ, ಅದರ ಜೊತೆಗೆ ಲಲಿತಾ ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಶತಿಯನ್ನು ಹೊರತುಪಡಿಸಿ ಒಂದು ದೃಷ್ಟಿಯಲ್ಲಿ ಇದು ಕೊನೆಯ ಚಿಂತನೆ, ಅಂದರೆ ಫಲಶ್ರುತಿಯನ್ನು ಒಳಗೊಂಡಂತೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡೋಣ. ಯಾಕೆಂದರೆ ಇದರ ಫಲಶ್ರುತಿಯೇ ಸುಮಾರು 87 ಶ್ಲೋಕಗಳಲ್ಲಿ ಹೆಣೆದುಕೊಂಡಿದೆ. ಆಮೇಲೆ ಇದಕ್ಕೊಂದು ಪೂರ್ವಪೀಠಿಕೆ ಅಂತ ಉಂಟು, ಅದೊಂದು 57 ಶ್ಲೋಕ ಉಂಟು, 52 ಶ್ಲೋಕ ಉಂಟು ಸುಮಾರಾಗಿ. ಹಾಗಾಗಿ ಆ ಪೂರ್ವಪೀಠಿಕೆಯಲ್ಲಿ ಇದರ ಪ್ರಾರಂಭ ಯಾಕಾಯಿತು ಎನ್ನುವಂಥ ಹಿನ್ನೆಲೆ ಎಲ್ಲ ಉಂಟು. ಹಾಗಾಗಿ ಇದರ ವಿಶೇಷತೆಯನ್ನೆಲ್ಲ ಈ ಭಾಗಗಳು ನಮಗೆ ತಿಳಿಸಿಕೊಡ್ತೇವೆ. ತ್ರಿಶತಿಗೆ ಸಂಬಂಧಪಟ್ಟ ಹಾಗೆ ಅದೇನೂ ಇರಲಿ, ಅಲ್ಲಿ ಹೋಗೋಕ್ಕಿಂತ ಮೊದಲು ನಿನ್ನೆ ಇನ್ನೂ ಹೇಳಬೇಕಾದಂಥ ಕೆಲವು ವಿಚಾರಗಳು, ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಉಳಿದಿದ್ದನ್ನು ಇವತ್ತು ಪೂರೈಸಿ ಸಮಯ ಇದ್ದರೆ
ತ್ರಿಶತಿಗೆ ಹೋಗೋಣ. ಅದು ಇಲ್ಲೇ ಇದ್ದರೆ ಮುಂದಿನ ಸರಣಿಯಲ್ಲೇ ಅದು ಪ್ರಾರಂಭ ಆಗುತ್ತೆ. ಆಗಲೂ ನಮಗೇನು ತೊಂದರೆ ಇಲ್ಲ. ಆಗಲೂ ಶರತ್ಕಾಲ ಇದ್ದೇ ಇರುತ್ತೆ. ಶರತ್ಕಾಲ ಎನ್ನುವಂಥದ್ದು ದೇವಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದದ್ದು. ಅದರೊಳಗೂ ನವರಾತ್ರೆ ಇದ್ದರೆ ಇನ್ನೂ ಸಹ ಶ್ರೇಷ್ಠ. ಆ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಎಲ್ಲ ಕಾಕತಾಳೀಯವಾಗಿ ಕೂಡಿ ಬಂದಿದ್ದನ್ನು ನೀವು ನೋಡಿದ್ದೀರಿ. ಒಂದಂತೂ ತೀರ್ಮಾನ, ಇದರ ಹಿಂದೆ ಯಾವುದೋ ಒಂದು ಕಾಣದ ಕೈ ಕೆಲಸ ಮಾಡುತ್ತೆ ಅನ್ನೋದು ಸತ್ಯ. ಅಷ್ಟು ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾನು ಹೇಳ್ತಾ ಇದ್ದೆ, ಜಗನ್ಮಾತೆಯ ಮೂಲ ರೂಪ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ಹೀಗಿದ್ದಾಗ ಅವಳನ್ನು ನಾವು ಆ ರೂಪದಲ್ಲೇ ಯಾಕೆ ಪೂಜಿಸಬಾರದು ಅಂತ ಈ ಪ್ರಶ್ನೆ ಕೇಳೋದು ಸುಲಭ. ಆದರೆ ನಿರ್ಗುಣವನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋದು ಬಹಳ ಕಷ್ಟ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ದೇವಸ್ಥಾನಕ್ಕೆ ಜನ ಹೆಚ್ಚು ಬರಬೇಕು ಅಂದರೆ ಆ ದೇವರ ವಿಗ್ರಹಕ್ಕೆ ವಿಶೇಷವಾದ ಅಲಂಕಾರ ಮಾಡಬೇಕು. ಸುಮ್ಮನೆ ಅಲಂಕಾರ ಇಲ್ಲದೆ ಕಾಲ ಹತ್ತಿರದಲ್ಲಿ ಒಂದು ಹೂವನ್ನು ಹಾಕಿಟ್ಬಿಟ್ಟು ದೇವರು ಹೇಗಿದ್ದಾನೆ ಅಂತ ಕೇಳಿ ಜನರನ್ನು ಕರೀರಿ, ಬರ್ತಾರ ನೋಡಿ. ಇಲ್ಲ, ಅವನು ಒಬ್ಬನೇ ಇಲ್ಲಿ ಇರಲಿ ಸಾಕು, ನಾವೇನು ಬರೋ ಅವಶ್ಯಕತೆ ಇಲ್ಲ ಅಂತಾರೆ. ಯಾಕೆಂದರೆ ಜನರ ಸ್ವಭಾವ ಏನು ಕೇಳಿದರೆ ಅವರು ಇಂತಹ ಆಕರ್ಷಣೆಗೆ ಒಳಗಾಗ್ತಾರೆ. ಅದು ಒಂದು. ಅದರ ಜೊತೆಗೆ ನಮ್ಮ ಮನಸ್ಸು ಅದು ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲೋದಕ್ಕೆ ನಮಗೊಂದು ಆಕಾರ ಬೇಕಾಗತ್ತೆ. ಯಾಕೆಂದರೆ ಕೋತಿ ಮೇಲೆ ಹತ್ತೋದಕ್ಕೆ ಅದಕ್ಕೊಂದು ಆಕಾರ, ಒಂದು ಏಣಿ ಬೇಕಲ್ವಾ? ಹಾಗೆ ಮನಸ್ಸು ಅನ್ನೋದೊಂದು ಮರ್ಕಟ. ಈ ಮರ್ಕಟನಂತಿರುವಂಥ ಮನಸ್ಸು ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಅದಕ್ಕೊಂದು ಆಕಾರ, ರೂಪ ಬೇಕು. ಆ ರೂಪ ಚಂದ ಇದ್ದರೆ ಇನ್ನೂ ಹೆಚ್ಚು ಹೊತ್ತಲ್ಲಿ ನಿಲ್ಲತ್ತೆ ಅಷ್ಟೇ. ಅದು ಚಂದ ಇಲ್ಲದಿದ್ದರೆ ಮತ್ತೆ ಬಿಟ್ಬಿಟ್ಟು ಅದಕ್ಕೆ ಇಷ್ಟ ಬಂದ ಕಡೆಗೆ ಹೋಗುತ್ತೆ. ಅದು ಮನಸ್ಸಿನ ಸ್ವಭಾವ. ಹಾಗಾಗಿ ಮನಸ್ಸನ್ನು ಒಂದು ಕಡೆಗೆ ನೀವು ಸ್ಥಿಮಿತವಾಗಿ ನಿಲ್ಲಿಸಬೇಕು ಅಂತಾದರೆ ಸಗುಣ ರೂಪ ಬೇಕು. ಹಾಗಾಗಿ ನಿರ್ಗುಣ ರೂಪ, ನಿರಾಕಾರ ರೂಪದಲ್ಲಿ ಚಿಂತಿಸುವುದು ಸಂಸಾರಿಗಳಾದಂತಹ ಲೌಕಿಕರಾದ ನಮ್ಮಂಥವರಿಗೆ ಬಹಳ ಕಷ್ಟ. ನಾನು ಹೇಳಿದ್ದನ್ನು ನೀವು ಒಪ್ಕೊಳ್ಳೇಬೇಕು ಅಂತ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಿ ನೋಡಬಹುದು ಅಷ್ಟೇ. ಹಾಗಾಗಿ ಈ ನಿರಾಕಾರ ರೂಪವನ್ನು ಧ್ಯಾನಿಸುವುದು ಕಷ್ಟ ಅಂತ ಆದಾಗ, ಹಾಗಿದ್ದರೆ ಪುರುಷ ರೂಪದಲ್ಲೇ ಚಿಂತಿಸಬಹುದಲ್ವಾ? ಪುಮಾನ್ ರೂಪ ಹೀಗೆ ಅಂತ ಪುರುಷಾಕಾರ ಅದು ಆಗಬಹುದು. ಆದರೆ ಪುರುಷಾಕಾರದಲ್ಲಿ ಅತ್ಯಂತ ಚೆಲುವಾದ ರೂಪ ಯಾವುದು ಅಂದರೆ ಪುರುಷೇಶು ವಿಷ್ಣು, ವಿಷ್ಣುವಿನ ರೂಪ. ಆ ರೂಪ ಆಗಬಹುದು. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಸಹ ನೋಡಿ, ತುಂಬ ಜನ ತಿರುಪತಿಗೆ ಹೋದಷ್ಟು ಇನ್ನೆಲ್ಲೂ ಹೋಗೋದಿಲ್ಲ ಅಲ್ವಾ? ನೋಡಿ, ಬೇಕಾರೆ ಈಶ್ವರನ ಗುಡಿ ಜನ ಕಡಿಮೆನೇ. ಯಾಕೆಂದ್ರೆ ಅಯ್ಯೋ ಅವನು ಒಂಥರ ಬೋಳೆ ಶಂಕರ, ಇಲ್ಲಿಂದ ಇಲ್ಲಿಗಿರು ಒಂದು ಪಾಣಿಪೀಠ, ಅದ್ರ ಮೇಲೆ ಒಂದು ಲಿಂಗ, ಇದನ್ನು ನೋಡೋದಕ್ಕೆ ಅಲ್ಲಿಗೆ ಹೋಗಬೇಕಾ? ಮತ್ತು ಅವನೇನು ವರ ಕೊಡ್ತಾನೋ ಬಿಡ್ತಾನೋ ಏನು ಸಿಂಬಾಲೇ ಇಲ್ಲ. ಅಲ್ಲ ಹಂಗಲ್ಲ, ಅವನು ಹಿಂಗೆ ಮಾಡ್ಕೊಂಡು ನಿಂತಿದ್ದಾನೆ, ಯಾರು ಬಾಲಾಜಿ ಅಲ್ವಾ? ನಮ್ಮ ಜನರಿಗೆ ಖುಷಿ ಆಗತ್ತೆ. ಅದು ನಾ ಯಾವುದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ವಿಚಾರ ಅಂದ್ಬಿಟ್ಕೊಳ್ಳಿ. ಹೌದಾ? ಅಂದರೆ ಜನರ ಸ್ವಭಾವ ಯಾವುದನ್ನು ಹುಡುಕಿಕೊಂಡು ಹೋಗುತ್ತೆ. ಮತ್ತು ಅಲ್ಲೇ ಸಾಧಾರಣವಾಗಿ ದೇವರ ಗುಡಿಗೆ ಬಂಗಾರದ ಪ್ಲೇಟೆ ಹಾಕಿದ ಬಾಗಿಲಿದ್ದರೆ ಅಥವಾ ಬಂಗಾರದ ಬಣ್ಣದ್ದಾರು ಇದ್ದರೆ ಜನ ಹೆಚ್ಚು ಆಕರ್ಷಿತರಾಗ್ತಾರೆ. ಇದೆಲ್ಲ ಸಹಜವಾದಂಥ. ಹಾಗೆ ಪುಮಾನ್ ರೂಪವನ್ನು ನೋಡಿದರೆ ನಾವು ಯಾವುದನ್ನು ಇಟ್ಕೊಂಡು ಚಿಂತನೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ. ಹಾಗಾಗಿ ಈ ಪುರುಷಾಕೃತಿ ಎನ್ನುವಂಥದ್ದು ಸ್ತ್ರೀ ಆಕೃತಿಯಷ್ಟು ಮನಸ್ಸಿಗೆ ಹತ್ತಿರ ಆಗೋದಿಲ್ಲ. ಲೋಕದ ಸ್ವಭಾವ ಅದು. ಯಾಕೆ ಅಂದರೆ ಭಾಸ್ಕರ ರಾಯರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಎಷ್ಟೇ ದೊಡ್ಡವನಾಗಲಿ ಅತ್ಯಂತ ಕಷ್ಟ ಬಂದಾಗ ಮೊದಲು ಸ್ಮರಿಸಿಕೊಳ್ಳುವುದು ಅವನ ತಾಯಿಯನ್ನಂತೆ. ಭಾಳ ಸತ್ಯವಾದ ಮಾತು ಅಂತ ನನಗನ್ನಿಸಿದೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪುಟ್ಟ ಮಗುವೊಂದನ್ನು ನೀವು ಶಾಲೆಗೆ ಕರ್ಕೊಂಡು ಹೋಗ್ತಾ ಇರ್ತೀರ.
ಎಷ್ಟು ಪುಟ್ಟ ಮಗು ಅಂದರೆ ಸುಮ್ಮನೆ 4 ವರ್ಷದ ಮಗು, 5 ವರ್ಷದ ಮಗು. ಅದ್ರ ಹತ್ರ ಬ್ಯಾಗನ್ನು ಹಿಡ್ಕೊಳ್ಳೋಕ್ಕಾಗೋಲ್ಲ, ಆ ಬ್ಯಾಗನ್ನು ಸಹ ಅಮ್ಮ ಹಿಡ್ಕೊಂಡಿರ್ತಾಳೆ. ಅಪ್ಪನನ್ನು ಕಂಡ್ರೆ ಅಷ್ಟೇ ಪ್ರೀತಿ ಆ ಮಗುವಿಗೆ. ಆದರೆ ಅಕಸ್ಮಾತ್ ದಾರಿಯಲ್ಲಿ ಆ ಮಗು ಕಾಲು ಜಾರಿ ಬಿದ್ದ ತಕ್ಷಣ ಅದು ಅಮ್ಮ ಅಂತ ಕೂಗತ್ತ, ಅಪ್ಪ ಅಂತ ಕೂಗತ್ತ. ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡಿ ನೀವು. ಅಪ್ಪ ಬೇಕಾದ್ರೆ ಪಕ್ಕದಲ್ಲೇ ಇರಲಿ, ಅಪ್ಪನೇ ಅವತ್ತು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರಲಿ, ಆದರೆ ಬಿದ್ದಾಗ ಮನೆಯಲ್ಲಿದ್ದ ಅಮ್ಮನನ್ನು ಸ್ಮರಿಸ್ಕೊಂಡು ಅಮ್ಮ ಅಂತ ಹೇಳುತ್ತೆ ಅಷ್ಟೇ ಹೊರತು ಪಕ್ಕದಲ್ಲಿರೋ ಅಪ್ಪನನ್ನು ಅಪ್ಪ ಅಂತ ಕೂಗಿ ಕರೆಯೋದಿಲ್ಲ. ಇದು ಲೋಕದ ಸ್ವಭಾವ. ಆ ಮಗ ಎಷ್ಟೇ ದೊಡ್ಡವನಾಗಿರಲ್ರಿ. ಯಾಕೆ ಅಂದರೆ ಆ ಮಾತೃ ವಾತ್ಸಲ್ಯ ಅನ್ನೋದುಂಟಲ್ಲ, ನಾನು ನಿನ್ನೆ ಹೇಳಿದ್ದೇನೆ ಅದನ್ನು, ಅದು ಹುಟ್ಟಿದ ಮೇಲಿನ ಸಂಬಂಧ ಅಲ್ಲ, ಜನನ ಆದ ಮೇಲಿನ ಸಂಬಂಧ ಅಲ್ಲ, ಜನನ ಪೂರ್ವದ ಸಂಬಂಧ. ತಾಯಿ ತಿಂದ ಆಹಾರದಿಂದಲೇ ಮಗು ಬೆಳೀತಾ ಇರುತ್ತೆ, ಅಪ್ಪ ತಿಂದ ಆಹಾರದಿಂದ ಅಲ್ಲ. ಪ್ರಪಂಚಕ್ಕೆ ಬಂದ ಮೇಲೆ ಅಪ್ಪ ಆಹಾರ ಕೊಡ್ತಾನೆ, ಆದರೆ ಪ್ರಪಂಚಕ್ಕೆ ಬರುವುದಕ್ಕಿಂತ ಮೊದಲು ಹೊಟ್ಟೆಯಲ್ಲಿರುವಂತಹ ಶಿಶುವಿಗೆ ಆಹಾರ ಕೊಟ್ಟವರು ಯಾರು ಅಲ್ವಾ? ಹಾಗಾಗಿ ಒಂದೊಂದು ಹೆರಿಗೆಯಲ್ಲೂ ಸಹ ಆ ತಾಯಿಯಾದವಳು ಆ ಮಗುವಿಗೆ ಆಹಾರ ಕೊಡೋದ್ರ ಮೂಲಕ ತನ್ನ ದೇಹದ ಮಜ್ಜ, ಮಾಂಸ, ರಕ್ತ ಎಷ್ಟೆಲ್ಲ ಕಳ್ಕೊಳ್ತಾಳೆ. ಆ ವ್ಯಾಜದಿಂದ ತಂದೆ ಏನು ಕಳ್ಕೊಳ್ತಾನೆ ಅಲ್ವಾ? ಆದ್ದರಿಂದ ತಾಯಿ ಎಷ್ಟೇ ವಯಸ್ಸಾಗಿರಲಿ, ಮಗನಿಗೆ ನಾನು ಹೇಳೋದು, ಅಮ್ಮ ಹತ್ತಿರ ಆಗುವಷ್ಟು ಅಪ್ಪ ಆಗೋದಿಲ್ಲ. ನಾನು ಬೆಂಗಳೂರಲ್ಲೇ ನಡೆದ ಒಂದು ಘಟನೆಯನ್ನು ಹೇಳಬೇಕು ನಿಮಗೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೆಸರನ್ನು ನೀವು ಕೇಳಿದ್ದೀರಿ. ಈ ಘಟನೆ ನಾನು ಹೇಳ್ತೇನೆ, ಆದರೆ ನಾನು ಹೇಳಿದ ಹಾಗೆ ಪೂರ್ತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಾನು ಓದಿದ್ದ ನೆನಪಿನಲ್ಲಿ ಅದನ್ನು ಹೇಳ್ತಿದ್ದೇನೆ. ಅವರು DC ಆಗಿ ನಿವೃತ್ತರಾದಂತಹ ಕನ್ನಡದ ಅತ್ಯಂತ ಉತ್ಕೃಷ್ಟವಾದಂತಹ ಸಾಹಿತಿ, ಕನ್ನಡದ ಆಸ್ತಿಯವರು ನಿಜವಾದ ಅರ್ಥದಲ್ಲೂ ಸಹ. ಅವರನ್ನು ಒಂದು ಫಂಕ್ಷನ್ನಿಗೆ ಕರೆಯೋದಕ್ಕೆ ಅಂತ ತುಂಬ ಆಧುನಿಕ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಂಥ ಒಂದು ಮಹಿಳಾ ಮಂಡಳಿ ಅವರ ಮನೆಗೆ ಬಂತಂತೆ. ಇಲ್ಲ, ಗವಿಪುರಮದಲ್ಲೇ ಅವ್ರ ಮನೆ, ಗ್ರೌಂಡ್ ಇದೆಯಲ್ಲ ಅದರ ಅಕ್ಕಪಕ್ಕದಲ್ಲೇ ಇಲ್ಲ ಹೀಗೆ ಅಂತ. ಯಾಕೆಂದರೆ ನಾನು ಅವ್ರು ನೋಡಲಿಲ್ಲ, ನಾ ಬೆಂಗಳೂರಿಗೆ ಬರೋಕ್ಕಿಂತ ಮೊದಲೇ ಅವರು ಕಸಿದ್ರು, ಅದು ಓದಿದ್ದೇನೆ ಅವ್ರ ಬಗ್ಗೆ. ಆಗ ಅವರು ಹೇಳ್ತಾರೆ, ಹೀಗೆ ನಾವೊಂದು ಫಂಕ್ಷನ್ ಇಟ್ಕೊಂಡಿದ್ದೇವೆ, ನೀವು ಬರಬೇಕು, ಸ್ತ್ರೀಯರ ಬಗ್ಗೆ, ಮಹಿಳೆಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬಂದವರು ಅಲ್ಲೇ ಅವರು ಕೆಣಕ್ತಾರೆ ಹೀಗೆ ಅಂತ. ನಾನು ಮೊದಲು ಹೇಳಿದ್ದೀನಿ, ಆಧುನಿಕ ಚಿಂತನೆಯ ಮಹಿಳೆಯರು ಅಂತ. ಅವರು ಇಲ್ಲಮ್ಮ, ನನಗೆ ತುಂಬ ಸದ್ಭಾವ ಉಂಟು. ಅದಾದಮೇಲೆ ಅವರ ಹತ್ರ ಒಂದು ಹುಚ್ಚೆತ್ತಿ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾರನ್ನಾರು ಪ್ರೀತಿಸಿದ್ರಾ? ಅವ್ರು ಹೌದು ಅಂತಾರೆ. ಪ್ರೀತಿಸಿದವರ ಜೊತೆ ಓಡಾಡಿದ್ದೀರಾ? ಹಾಂ, ಓಡಾಡಿದ್ದೇನೆ. ಮತ್ತು ಅವರ ಜೊತೆಗಿನ ಒಡನಾಟ ನಿಮಗೇನು ಅನ್ನಿಸ್ತಾ ಇತ್ತು? ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂದರು ಅವರು. ಇವು ಬಂದವರು ಮಾಸ್ತಿಯವರು ಈಗ ಬಕರ ಆಗಿದ್ದಾರೆ, ಸಿಕ್ಕಾಕೊಂಡು ಬೀಳ್ತಾರೆ ಅಂತ ಮತ್ತೆ ಮತ್ತೆ ಇಂಥದ್ದೇ 10 ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಅವರ ಒಡನಾಟದ ಸಾಮೀಪ್ಯ ಮುಂದುವರೆದು ಹುಚ್ಚುಚ್ಚು ಪ್ರಶ್ನೆ ಕೇಳ್ತಾರೆ ಅವರು. ಅಂಗಸ್ಪರ್ಶಾದಿಗಳು ಇತ್ಯಾದಿಗಳೆಲ್ಲ ನಿಮಗೆ ಏನು ಅನ್ನಿಸ್ತಾ ಇತ್ತು ಅಂತ ಅವರು ಒಂದೇ ಮಾತಾಡ್ತಾರೆ, ಮರಿಲಿಕ್ಕೆ ಸಾಧ್ಯ ಇಲ್ಲ ಅದು. ಇಷ್ಟೆಲ್ಲ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಿ ಆದಮೇಲೆ, ಅಷ್ಟಕ್ಕೂ ಮಾಸ್ತಿಯವರು ಉತ್ತರ ಕೊಟ್ಟ ಆದಮೇಲೆ ಇನ್ನೊಂದು ಹುಚ್ಚು ಪ್ರಶ್ನೆ ಕೇಳ್ತಾರೆ. ಹಾಗೆ ಇಷ್ಟೆಲ್ಲ ನೀವು ಪ್ರೀತಿಸಿದಂತಹ ಆ ಸ್ತ್ರೀಯ ಫೋಟೋವನ್ನು ನೀವು ಇಟ್ಕೊಂಡಿಲ್ವಾ? ಎಲ್ಲಿ ನಿಮ್ಮ ಆಲ್ಬಮಲ್ಲೋ ಅಥವಾ ಪಾಕೆಟು ಏನೆಲ್ಲ ಇರುತ್ತಲ್ಲ, ಇಟ್ಕೊಳ್ತಲ್ಲ, ಡೈರಿಯಲ್ಲಿ ಇದೆಲ್ಲ ಇಟ್ಕೊಂಡಿಲ್ವಾ ಅಂತ ಕೇಳಿದಾಗ, ಇಟ್ಕೊಂಡಿದ್ದೇನೆ. ಇವರು ಕೇಳಿದ ಅಷ್ಟು ಅಷಡ್ಢಾಳ ಪ್ರಶ್ನೆಗೆ ಅವರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾ ಬರ್ತಾರೆ. ಕೊನೆಗೆ ಆ ಫೋಟೋ ನಾವು ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು.
ಇಲ್ಲೇ ಇದೆಯಾ? ಇಲ್ಲ, ಇಲ್ಲೆಲ್ಲೂ ಇಟ್ಟಿಲ್ಲ, ನಾನು ಆಚೆ ಕಡೆ ಇಟ್ಟಿದ್ದೇನೆ, ಬನ್ನಿ. ಕರ್ಕೊಂಡು ಹೋಗ್ತಾರೆ ರೂಮ್ ಒಳಗೆ, ಕರ್ಕೊಂಡು ಹೋಗಿ ತೋರಿಸ್ತಾರೆ ಫೋಟೋನ. ಓ, ಇವರೇನ ನೀವು ಪ್ರೀತಿ? ಇವ್ರು ಯಾರು? ಇವರು ನನಗೆ ಜನ್ಮ ಕೊಟ್ಟ ತಾಯಿ. ಈಕೆಯನ್ನು ಪ್ರೀತಿಸಿದಷ್ಟು ನಾನು ಈ ಪ್ರಪಂಚದಲ್ಲಿ ಇನ್ಯಾರನ್ನೂ ಪ್ರೀತಿಸಲಿಲ್ಲ ಅಂತಾರೆ. ನೀವು ಕೇಳಿದ ಅಷ್ಟೂ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ, ಅದಷ್ಟನ್ನೂ ಸಹ ನಾನು ಇವರಲ್ಲಿ ಕಂಡಿದ್ದೇನೆ. ಕೇಳ್ತೀರಾ ಶ್ರದ್ಧಾಳ ಪ್ರಶ್ನೆನ? ಮಾತೃಭಾವದಲ್ಲಿ ನಿಂತು ನೋಡುವಂತಹ ಬುದ್ಧಿ ಘನೀಭವಿಸಿದರೆ ಸ್ತ್ರೀಯ ಸರ್ವಾ ಮಾತರಃ ಅಲ್ವಾ? ಅವರ ಸಂಸ್ಕಾರ ಹಾಗೆ ಇತ್ತು. ಯಾಕೆಂದರೆ ಇಂತಹ ಗ್ರಂಥಗಳ ಅಧ್ಯಯನ, ಇವತ್ತಿನ DC-ಯಲ್ಲಿ ಇಂಥವ್ರು ಯಾರು ನಿಮಗೆ ಸಿಗ್ತಾರೋ ನೋಡಿ, ದುರ್ಬಿನ್ ಹಾಕ್ಕೊಂಡು ಹುಡುಕಿ. ಈಗ ಹೇಳಿ, ಪ್ರತಿಯೊಬ್ಬ ಪುರುಷನಿಗಾಗಲಿ ಹೆಣ್ಣುಮಗಳಿಗಾಗಲಿ ಅವರವರ ತಾಯಿಗಿಂತ ಮಿಗಿಲಾದಂತಹ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಇಲ್ಲವೇ ಇಲ್ಲ. ಯಾಕೆಂದರೆ ಮಗ ಎಷ್ಟೇ ತಾಯಿಗೆ ಅನ್ಯಾಯ ಮಾಡಿದರೂ ಸಹ ಮಗನಿಗೆ ಸಂಕಷ್ಟ ಆದಾಗ ಆಕೆಯ ಹೃದಯ ಚುರುಕನ್ನತ್ತೆ, ಆಕೆಯ ಕರುಳು ಚುರುಕನ್ನತ್ತೆ. ಆದ್ದರಿಂದ ತಾಯಿಗೆ ತಾಯಿ ಸಾಟಿ ಅಷ್ಟೇ ಹೊರತನು ಇನ್ನಾರೂ ಸಾಟಿಯಲ್ಲ. ಈ ಕಾರಣದಿಂದ ಆ ಚೈತನ್ಯವನ್ನು ಮಾತೃಭಾವದಿಂದ ಪೂಜಿಸೋದ್ರೊಳಗೆ ಅತ್ಯಂತ ಶಾಂತಿ, ಸಮಾಧಾನ, ಅದಕ್ಕಿಂತ ಹೆಚ್ಚಿಗೆ ನನ್ನನ್ನು ರಕ್ಷಿಸುವವಳು ಒಬ್ಬಳು ಇದ್ದಾಳೆ. ಅವಳು ಯಾಕೆಂದರೆ ಕಾರಣ ಇಷ್ಟೇ, ನೀವು ಅಮ್ಮನಲ್ಲಿ ನಿಮ್ಮ ಸುಖ ದುಃಖವನ್ನು ಹೇಳಿಕೊಂಡಷ್ಟು ಸಲೀಸಾಗಿ ಅಪ್ಪನಲ್ಲಿ ಹೇಳಿಕೊಳ್ಳಲಾರರಿ. ಇರ್ಬೋದು ಅಪವಾದಕ್ಕೆ 1 or 2 ಕೇಸಸ್. ಯಾಕೆಂದರೆ ಅಲ್ಲಿ ಆ ಸ್ಪಂದನೆ ಹೆಚ್ಚು. ಇಲ್ಲಿ ಈಗ ಆಗೋದಿಲ್ಲ, ಹೋಗ ಆಮೇಲೆ ಕೇಳೋಣ, ಯಾವಾಗಲೂ ಇದೇ ಗೋಳು ನಿಂದು ಹೀಗೆ ಅಂತ ಅಲ್ವಾ? ಆದರೆ ಅಮ್ಮ ಹಾಗಲ್ಲ, ಅಡುಗೆ ಮಾಡ್ತಾನೆ ಇದ್ರು ಸಹ ಏನೋ ನಿಂದು ಹೇಳೋ ಹೀಗೆ ಅಂದ್ಕೊಂಡಾರು ಕೇಳ್ತಾಳೆ. ಹಾಗಾಗಿ ಈ ಭಾವ ಏನಾಗುತ್ತೆ, ಮನಸ್ಸಿಗೆ ಹತ್ತಿರ ಆಗುತ್ತೆ. ಹಾಗಾಗಿ ವಿದ್ಯಾರಣ್ಯರು ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಹುಟ್ಟಬಹುದಲ್ಲ ಕೆಟ್ಟ ಮಗುವು, ಹುಟ್ಟೀತೆ ಕೆಟ್ಟ ತಾಯಿ. ಪ್ರಪಂಚದಲ್ಲಿ ಕೆಟ್ಟ ಮಗು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟೋದಿಲ್ಲ. ಕೈಕೇಯಿ ಅಂತವರಿದ್ದರೂ ಸಹ ಅವಳ ಉದ್ದೇಶ ಮಗನಿಗೆ ಒಳ್ಳೆಯದಾಗಲಿ ಅನ್ನೋದೇ, ಹೌದು ತಾನೇ? ಆದ್ದರಿಂದ ಅವಳು ತಿಳ್ಕೊಂಡಿದ್ದೇ ವ್ಯತ್ಯಾಸ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಪ್ರೀತಿ ತೀರಾ ಜಾಸ್ತಿ ಆದಾಗ ಅದು ಅಂಧಪ್ರೇಮ ಆಗಿಬಿಡುತ್ತೆ. ಹಾಗೇ ಆದದ್ದು ಕೈಕೇಯಿಗೆ. ಯಾಕೆಂದರೆ ಈ ಮಾತು ಹೇಳಿದ ತಕ್ಷಣ ನಿಮಗೆಲ್ಲ ಕೈಕೇಯಿ ಕೆಟ್ಟವಳಲ್ವಾ ಅಂತ ನೀವು ಯಾರೋ ಪೂರ್ವ ಪಕ್ಷ ಪ್ರಶ್ನೆ ಮಾಡ್ತೀರಿ, ಗೊತ್ತು ನನಗೆ. ಕೆಟ್ಟವಳಲ್ಲ, ಮಂಥರೆ ಬಿತ್ತಿದ ಬೀಜ ಮೊಳಕೆ ಆಯಿತು. ಆ ಬೀಜ ಮೊಳಕೆ ಆದದ್ದೇನಾಯಿತು ಕೇಳಿದರೆ ಅದು ಅಂಧಪ್ರೇಮವಾಗಿ ಪರಿಣಮಿಸಿತು ಅಷ್ಟೇ. ಹಾಗಾದಾಗ ಆಗತ್ತೆ ಸಹಜವೇ. ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇದ್ಲಂತೆ. ಆ ಅಜ್ಜಿಗೆ ಒಬ್ಬ ಮೊಮ್ಮಗ. ಈ ಅಜ್ಜಿಗೆ ಮೊಮ್ಮಗನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆದರೆ ಅಜ್ಜಿ ಕುರುಡಿ. ಅವಳಿಗೆ ಮನಸ್ಸಿನ ತುಂಬ ಆಸೆ, ನನ್ನ ಮೊಮ್ಮಗನಿಗೆ ದಿನವೂ ಬಾದಾಮಿ ಬೀಜ ಕೊಡಬೇಕು ಅಂತ, ಅವನು ಚೆನ್ನಾಗಿ ತಿಂದು ದಷ್ಟಪುಷ್ಟನಾಗಿ ಬೆಳೀಬೇಕು ಅಂತ. ಉದ್ದೇಶ ಸರಿಯಾ ತಪ್ಪ? ಸರಿಯಾಗಿದೆ ಅಲ್ವಾ? ಆದರೆ ಅವಳು ಕುರುಡಿ ಆದ್ದರಿಂದ ಅವಳಿಗೆ ಹೊಂಗೆ ಬೀಜಕ್ಕೂ ಬಾದಾಮಿ ಬೀಜಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿದಿನವೂ ಸಹ ಆ ಮೊಮ್ಮಗನಿಗೆ ಹೊಂಗೆ ಬೀಜವನ್ನು ಕೊಡ್ತಿದ್ದಂತೆ. ಅವನು ಇದು ಏನು ಕಹಿ ತಿನ್ನೋಕ್ಕಾಗಲ್ಲ ಅಜ್ಜಿ, ಯಾಕೆ ಕೊಡ್ತೀಯ ಅಂತ. ಅಲ್ಲಿ ಇವಳು ಕೊಡ್ತಾ ಇರೋದು ಇವಳ ದೃಷ್ಟಿಯಲ್ಲಿ ಬಾದಾಮಿ ಬೀಜ, ಆದರೆ ಅವನಿಗೆ ಆಗ್ತಾ ಇರೋ ಅನುಭವ ಕಹಿ ಅನುಭವ. ಈಗ ಅಜ್ಜಿಯ ಸಂಕಲ್ಪ ಉದ್ದೇಶ ಸರಿಯೋ ತಪ್ಪೋ? ಸರಿನೇ, ಅದು ಅಂಧಪ್ರೀತಿ, ಕುರುಡು ಪ್ರೀತಿ ಆಗಿಬಿಟ್ಟಿದೆ ಅಲ್ವಾ? ಹಾಗೆ
ಆಗಿದ್ಲು ಕೈಕೇಯಿ. ಆದ್ದರಿಂದ ನೀವು ಕೈಕೇಯಿಯನ್ನು ಎಲ್ಲ ಕಡೆ ಉದಾಹರಣೆಯಾಗಿ ಕೊಡೋದಕ್ಕಾಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ತಾಯಿ ಎನ್ನುವಂತಹದ್ದುಂಟಲ್ಲ, ಅದು ಮನಸ್ಸಿಗೆ ತೀರಾ ಹತ್ತಿರವಾದಂಥದ್ದು. ನಾನು ತುಂಬ ಮಗ ವಯಸ್ಸು ಆದ ಮೇಲೆ ತಾಯಿಯನ್ನು ಕಳ್ಕೊಂಡು ತಾಯಿಗೋಸ್ಕರ ಗೋಗರೆದಿದ್ದಂಥವ್ರನ್ನೂ ನೋಡಿದ್ದೇನೆ. ತಾಯಿಗೋಸ್ಕರ ತನ್ನ ವಾಹನದಲ್ಲಿ ಇಡೀ ಭಾರತ ಯಾತ್ರೆ, ಒಬ್ಬನೇ ಮಗ ಒಬ್ಬನೇ ತಾಯಿ. ಈ 3 ವರ್ಷದಿಂದ ಮೈಸೂರಲ್ಲಿ ಒಬ್ಬ ಆತ ಮಾಡಿದ ಹೀಗೆ ಅಂತ, ತಾಯಿಗೋಸ್ಕರ. ಆ ತಾಯಿ ಹೇಳಿದ್ಲು, ಇಂಥ ಮಗನ ಹೆತ್ತ ನಾನು ಧನ್ಯ ಅಂತ. ಹಾಗಾಗಿ ಆ ಮಾತೃಭಾವ ಅನ್ನೋದುಂಟಲ್ಲ, ಅದು ಅನುಭವಿಸಿದ ಮಕ್ಕಳಿಗೆ ಮಾತ್ರ ಗೊತ್ತು. ಕೇವಲ ಅಮ್ಮನ ಪರ್ಸಿಂದ ದುಡ್ಡನ್ನು ಮಾತ್ರ ಉಪಯೋಗಿಸುವ ಮಕ್ಕಳಿಗೆ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ಆ ಮಾತೃಭಾವದಲ್ಲಿ ನಿಂತು ಆಕೆಯನ್ನು ಆರಾಧಿಸುವುದುಂಟಲ್ಲ, ಅದು ತುಂಬ ಫಲಕಾರಿ. ಎಷ್ಟು ಫಲಕಾರಿ ಕೇಳಿದರೆ, ಆಗ ನೀವು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚು ಫಲವನ್ನು ಕೊಡ್ತಾಳೆ ಅವಳು. ಫಲಮಪಿಚ ವಾಂಛಾ ಸಮಧಿಕಂ. ವಾಂಛಾ ಅಂದರೆ ಇಚ್ಛೆ, ನಿಮ್ಮ ಇಚ್ಛೆ ಮೀರಿದ ಫಲವನ್ನು ಕೊಡ್ತಾಳೆ. ನೀವು ನಿರೀಕ್ಷಣೆ ಮಾಡದೇ ಇರೋಷ್ಟು ಫಲ ಕೊಟ್ಟುಬಿಡ್ತಾಳೆ ಕೆಲವು ಸಲ. ಅದನ್ನು ಅನುಭವಿಸಿದವರು ಬೇಕಷ್ಟಿದ್ದಾರೆ. ಅದು ಮಾತೃ ಹೃದಯದಲ್ಲಿ ಜಗನ್ಮಾತೆಯನ್ನು ಕಂಡು ಪೂಜಿಸಿದಾಗ ಆಗುವ ಫಲ. ಇಷ್ಟ ಆದ ಮೇಲೆ, ನಿನ್ನೆ ನಾನು ಇಷ್ಟು ಹೇಳಬೇಕಿತ್ತು, ಆದರೆ ಸಮಯ ನನ್ನನ್ನು ಓಡಿಸ್ತಾ ಇತ್ತು ಹೀಗೆ ಅಂತ. ಈಗ ಇಲ್ಲೊಂದು ಸಂಶಯ ಆಯಿತು, ಮಾತೃಭಾವದಿಂದನೇ ಆ ಚೈತನ್ಯವನ್ನು ಪೂಜಿಸೋಣ. ಆದರೆ ದೇವಿಯನ್ನು ಸ್ತುತಿಸುವಾಗ ಲಲಿತಾ ಸಹಸ್ರನಾಮ ಸ್ತೋತ್ರವೇ ಯಾಕೆ ಬೇಕು ಅನ್ನೋದೊಂದು ಪ್ರಶ್ನೆ. ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ ಉಂಟು, ದೇವಿ ಭುಜಂಗ ಪ್ರಯತ ಉಂಟು, ಮತ್ತು ಬೇರೆ ಬೇರೆ ಭವಾನಿ ಭುಜಂಗ ಉಂಟು, ಭವಾನಿ ಸ್ತೋತ್ರ ಉಂಟು. ಒಂದಲ್ಲ ಎರಡಲ್ಲ, ನೀವು ದೇವಿ ಸ್ತೋತ್ರ ಅಂತ ತೆಗೆದರೆ ನಿಮ್ಮ 100 ಸ್ತೋತ್ರಗಳು ಸಿಗ್ತವೆ. ಮೀನಾಕ್ಷಿ ಪಂಚಕ ಉಂಟು. ಇಷ್ಟೆಲ್ಲ ಇರಬೇಕಿದ್ರೆ ಈ ಸ್ತೋತ್ರದಿಂದಲೇ ಯಾಕೆ ಆಕೆಯನ್ನು ಸ್ತುತಿಸಬೇಕು, ಅವಳನ್ನು ಕುರಿತು ಪಾರಾಯಣ ಮಾಡಬೇಕು ಎನ್ನುವಂಥದ್ದು ಮೂಲಭೂತವಾದಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನಾನು ಹೇಳಬೇಕು, ಯಾಕಂದರೆ ಅದು ಉತ್ತರ ಅಲ್ಲೇ ಉಂಟು, ಆ ಫಲಶ್ರುತಿಯಲ್ಲುಂಟು. ಜಗನ್ಮಾತೆಯೇ ಹೇಳಿದಂತಹ, ಅಂದರೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯೇ ತನ್ನದೇ ಅಂಶಭೂತರಾದಂಥ ವಶಿನ್ಯಾದಿ ವಾಗ್ದೇವತೆಗಳಿಗೆ ಹೇಳಿದ ಮಾತು. ಅದು ಏನು ಅಂತ ನೋಡೋಣ ಆಮೇಲೆ. ಆದರೆ ಪ್ರಶ್ನೆ ಇಷ್ಟೇ, ಯಾಕೆ ಈ ಸ್ತೋತ್ರದಿಂದ ಸ್ತುತಿಸಬೇಕು ಅನ್ನೋದಕ್ಕೆ 2 ಕಾರಣ. ಮೊದಲನೇ ಕಾರಣ ಈಗ ನಾನು ಹೇಳುವಂಥದ್ದು. ಯಾವ ನಾಮಗಳಿಂದ ಅಥವಾ ಯಾವ ಸ್ತೋತ್ರದಿಂದ ಮಹಿಮಾನ್ವಿತರಾದಂಥ ತಪಸ್ವಿಗಳು, ಭಕ್ತರು, ಉಪಾಸಕ ಧುರಂಧರರು, ಜ್ಞಾನಿಗಳು, ಸಂತರು, ತಪಸ್ವಿಗಳು, ಮುನಿಗಳು, ಋಷಿಗಳು ಜಗನ್ಮಾತೆಯನ್ನು ಕುರಿತು ಸ್ತುತಿ ಮಾಡಿದರೋ ಯಾವ ಸ್ತೋತ್ರದ ಮೂಲಕ, ಆ ಸ್ತೋತ್ರಕ್ಕೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಯಾವ ಶಕ್ತಿ ಅಂತಂದರೆ, ಇಂತಹ ಮಹಾತ್ಮರ ರಸನೇಂದ್ರಿಯ ಸ್ಪೃಷ್ಟವಾದ ಶಬ್ದಗಳು ನಮಗೆ ಸಿಕ್ಕಾಗ, ಏನು ಹೇಳ್ತಾ ಇದ್ದೇನೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ, ಆ ರಸನೇಂದ್ರಿಯ, ಅವರ ರಸನೇಂದ್ರಿಯ ಸ್ಪೃಷ್ಟವಾದ ಶಬ್ದದಿಂದ ನಾವು ಸ್ತೋತ್ರ ಮಾಡಿದಾಗ ನಮ್ಮ ಸ್ತೋತ್ರದಲ್ಲಿ ಶಕ್ತಿ ಹೆಚ್ಚಾಗತ್ತೆ. ನಮ್ಮ ಪ್ರಯತ್ನ ಕಡಿಮೆ ಇದ್ದರೂ ನಡೆಯುತ್ತೆ. ಅದನ್ನು ನಾವು ಮರಿಬಾರ್ದು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪರ್ವತದಿಂದ ಎಲ್ಲೋ ಒಂದು ಸಣ್ಣ ಝರಿ ನೀರಿನ ಸೆಲೆ ಧುಮುಕತ್ತೆ. ಆ ಸೆಲೆಯನ್ನು ನೀವು ಕೇಳಿ, ನಿನ್ನ ಉದ್ದೇಶ ಏನು? ಸಮುದ್ರ ಸೇರಬೇಕು ಅಂತ. ನೀನು ಒಂಟಿಯಾಗಿ ಸಮುದ್ರ ಸೇರಬಲ್ಲೆಯಾ ಅಂತಂದರೆ ಆಗಲ್ಲ. ಯಾಕೆಂದರೆ ಎಲ್ಲೋ 3 ಕಿಲೋಮೀಟರ್ ದೂರ ಹೋಗೋಷ್ಟು ಬತ್ತೋಗ್ಬಿಡುತ್ತೆ ಅದು. ಹೌದು ತಾನೆ? ಹಾಗಿದ್ರೆ ಏನು ಮಾಡಬೇಕು ನೀನು ಜಾಣನಾದರೆ ನೀನೊಂದು ಮಹಾನದಿಯನ್ನು ಮೊದಲು ಸೇರು. ಹೌದಾ?
ಆ ಮಹಾನದಿಯನ್ನು ಅದು ಸೇರಿತು ಅಂತ ಆದರೆ ಅದು ಸಮುದ್ರವನ್ನು ಸೇರುವುದು ನಿಚ್ಚಳ ನಿಚ್ಚಳ ನಿಚ್ಚಳ. ಹಾಗೆ ನಾವೆಲ್ಲರೂ ಈ ಸಣ್ಣ ಸಣ್ಣ ಝರಿ ಇದ್ದ ಹಾಗೇನೆ. ಆ ಮಹಾನದಿ ಯಾರು ಅಂದರೆ ಹೇಳಿದ್ನಲ್ಲ ನಾನು, ಉಪಾಸಕ ಧುರಂಧರರು, ಭಕ್ತರು, ತಪಸ್ವಿಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳು, ತಪಸ್ವಿಗಳು, ಇಂಥವರ ಎಲ್ಲರೂ ಸಹ ಯಾವ ಸ್ತೋತ್ರದ ಮೂಲಕ ಆಕೆಯನ್ನು ಸ್ತುತಿಸಿದರೋ ಅವರ ರಸನೇಂದ್ರಿಯ ಸ್ಪೃಷ್ಟವಾದದ್ರಿಂದ ಇದಕ್ಕೆ ಶಕ್ತಿ ಜಾಸ್ತಿ. ಇದು ಮಹಾನದಿ ಇದ್ದ ಹಾಗೆ. ಇಂತಹ ಸ್ತೋತ್ರದ ಮೂಲಕ ನಾವು ಸ್ತೋತ್ರ ಮಾಡಿದರೆ ಝರಿಯಂತಿರುವಂಥ ನಾವು ಜಗನ್ಮಾತೆ ಎನ್ನುವಂತಹ ಸಮುದ್ರವನ್ನು ಈ ಮಹಾನದಿಗಳ ಮೂಲಕ ಹೋಗಿ ಸೇರುವುದು ದಿಟ ದಿಟ ದಿಟ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿಯೇ ನೀವು ಸೌಂದರ್ಯ ಲಹರಿ ಮೂಲಕ ಮಾಡಿ. ಯಾಕೆಂದರೆ ಅದು ಭಗವತ್ಪಾದರು ಜಗನ್ಮಾತೆಯನ್ನು ಕುರಿತು ಮಾಡಿದಂಥ ಸ್ತುತಿ. ಇದು ಸ್ವತಃ ವಶಿನ್ಯಾದಿ ವಾಗ್ದೇವತೆಗಳು ಜಗನ್ಮಾತೆಯನ್ನು ಸ್ತುತಿಸೋದಕ್ಕೋಸ್ಕರ ಜಗನ್ಮಾತೆಯ ಆಜ್ಞೆಯಂತಲೇ ಅವರೇ ಈ ನಾಮಗಳನ್ನು ಹೆಣೆದು ಹೇಳಿದ್ದಾರೆ. ಒಂದು, ಅದರ ಜೊತೆಗೆ ಸ್ವತಃ ಹಯಗ್ರೀವ ರೂಪಿಯಾದಂಥ ಭಗವಂತ ಅಗಸ್ತ್ಯ ಮುನಿಗಳಿಗೆ ಇದನ್ನು ಹೇಳಿದ್ದಾನೆ. ಆ ಅಗಸ್ತ್ಯ ಮುನಿಗಳು ಇದನ್ನು ನಮಗೆ ಕೊಟ್ಟಿದ್ದಾರೆ. ಹಿನ್ನೆಲೆ ಗೊತ್ತಾಯ್ತಲ್ಲ. ಹಾಗಾಗಿ ನಮಗೆ ನಮ್ಮ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಪರಂಪರೆ ಅಂತ ಹೇಳ್ತೇವಲ್ಲ, ಅದು ಇದ್ದಾಗ ಆಗುವ ಕೆಲಸದ ಸ್ವರೂಪವೇ ಬೇರೆ. ಅದು ಇಲ್ಲದೇ ಇದ್ದರೆ ಅದು ಆಗುವುದೇ ಬೇರೆ. ಒಂಥರ ಪೆಕರಾಗಿ ಆಡ್ತಾರೆ ಅವರಿಗೆ. ಹಾಗಾಗಿ ಈ ಸ್ತೋತ್ರ ಅದು ಮಹಾತ್ಮರ ರಸನೇಂದ್ರಿಯ ಸ್ಪೃಷ್ಟವಾದದ್ದು, ಸ್ವತಃ ಭಗವಂತನೇ ಕೊಟ್ಟಿದ್ದು, ಸ್ವತಃ ಅಗಸ್ತ್ಯ ಮುನಿಗಳೇ ಅದನ್ನು ಹಿಡಿದುಕೊಂಡಿದ್ದು. ಅದಾದ ಮೇಲೆ ವಶಿನ್ಯಾದಿ ವಾಗ್ದೇವತೆಯರು ಜಗನ್ಮಾತೆಯ ಆಜ್ಞೆಯ ಮೇರೆಗೆ ಆಕೆಯ ಅಂಶ ಸಂಭೂತರೇ ಆದವರು. ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಜಗನ್ಮಾತೆಯೇ ಹೇಳಿದ್ದೀವಿ. ಆದ್ದರಿಂದ ಇದಕ್ಕೆ ತೂಕ ಹೆಚ್ಚು, ಇದಕ್ಕೆ ಬೆಲೆ ಹೆಚ್ಚು. ಇದರ ಗಾಂಭೀರ್ಯ, ಇದರ ಶಕ್ತಿ ಇನ್ಯಾವ ಸ್ತೋತ್ರಕ್ಕೂ ಸಹ ಬರೋದಿಲ್ಲ. ಇದು ಒಂದು. ಎರಡನೇದು, ನಾನು ಆ ವಶಿನ್ಯಾದಿ ವಾಗ್ದೇವತೆಯರು ಅಂತ ಹೇಳಿದ್ನಲ್ಲ, ಇವರೆಲ್ಲ ಜಗನ್ಮಾತೆಯ ಅಂಶದ ದೇವತೆಗಳು. ಅವರ ಹತ್ರ ಜಗನ್ಮಾತೆಯೇ ಹೇಳಿದಂಥ ಒಂದು ಮಾತುಂಟು ಆ ಫಲಶ್ರುತಿಯಲ್ಲಿ. ಕುರುದ್ಧಂ ಅಂಕಿತಂ ಸ್ತೋತ್ರಂ ಮಮ ನಾಮ ಸಹಸ್ರಕೈ. ನನ್ನ ನಾಮ ಅಂಕಿತವಾದಂತಹ ಸ್ತೋತ್ರವನ್ನು ನೀವು ರಚಿಸಬೇಕು ಅಂತ. ಇದನ್ನು ಕೇಳಿದಾಗ ನಿಮಗೊಂದು ಆಶ್ಚರ್ಯ ಆಗುತ್ತೆ. ಲಲಿತಾ ಸಹಸ್ರನಾಮದಲ್ಲಿ 1000 ನಾಮಗಳು ಸಹ ಆಕೆಯ ನಾಮಗಳೇ ಅಲ್ವಾ? ಅದೇನು ಸ್ಪೆಷಲ್? ಮತ್ತೆ ಬರೇ ನಾಮಗಳಿಂದ ಪೊಣಿಸಿ ಹೇಳಿದ್ದು ಆಯ್ತಲ್ಲ ಅಂತಂದರೆ ಹಾಗಲ್ಲ ಅರ್ಥ. ನನ್ನ ನಾಮ ಅಂಕಿತವಾದದ್ದು ಅಂದರೆ ನನ್ನ ಲಲಿತಾ ಪರಮೇಶ್ವರಿಯಾದಂಥ ನನ್ನ ಲಲಿತಾ ಎನ್ನುವ ಹೆಸರೇ ಅಂಕಿತವಾದ ಸ್ತೋತ್ರದಿಂದ ಸ್ತುತಿಸಬೇಕು ಅಂತ. ಅಂಕಿತ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅಂಕನಂ ನಾಮ ಚರಮಶ್ಲೋಕೆ ನಾಮ ಪ್ರಕ್ಷೇಪ. ಸ್ತೋತ್ರದ ಕೊನೆಯಲ್ಲಿ ಆ ನಾಮ ಬರಬೇಕು, ಅದಕ್ಕೆ ಅಂಕಿತ ಅಂತ ಕರೀತಾರೆ. ಈ ಲಲಿತಾ ಸಹಸ್ರನಾಮದ ಕೊನೆಯ ನಾಮ ಯಾವುದು? ಲಲಿತಾಂಬಿಕಾ. ಹಾಗಾಗಿ ದೇವಿಯ ಅತ್ಯಂತ ಅನುಪಮವಾದ, ಅಸದೃಶವಾದ, ಮ್ಯಾಚ್ಲೆಸ್ ಆದಂಥ ನಾಮ ಅಂಕಿತ. ಕೊನೆಯಲ್ಲಿ ಅಂಕಿತ ಆಗಬೇಕು, ಮಧ್ಯದಲ್ಲಿ ಎಲ್ಲೂ ಅಲ್ಲ. ಇದು ಒಂದು. ಇದನ್ನು ನೀವು ಗಮನಿಸಿ, ನೀವು ಪುಸ್ತಕ ಇದ್ದರೆ ಹೋಗಿ ಓದಿ ನೋಡಿ. ಇದಕ್ಕೊಂದು ಪೂರ್ವಪೀಠಿಕೆ ಅಂತ ಉಂಟು. ಆ ಪೂರ್ವಪೀಠಿಕೆಯಲ್ಲೂ ಸಹ ಕೊನೆಯಲ್ಲೇ ಲಲಿತಾಂಬಿಕಾ ಅಂತ ಬರೋದು. ಆಮೇಲೆ ಇದಕ್ಕೊಂದು ಫಲಶ್ರುತಿ ಉಂಟು, ಹೇಳಿದ್ನಲ್ಲ, ಸುಮಾರು 80 ಶ್ಲೋಕಗಳಷ್ಟು ಉಂಟು, ಇನ್ನೂ ಹೆಚ್ಚಿಗೆ. ಅಲ್ಲೂ ಸಹ ಕೊನೆಯ ಶ್ಲೋಕದಲ್ಲಿ ಲಲಿತಾಂಬಿಕಾ ಅಂತ. ಭಾಸ್ಕರ ರಾಯರು ಇದನ್ನು ನಮಗೆ ಕಟ್ಟಿಕೊಡ್ತಾರೆ ಹೀಗೆ. ನಾಮಾಂಕಿತ ಅಂದರೆ ಏನು ಅಂದರೆ ಮಧ್ಯದಲ್ಲೆಲ್ಲ ಇರೋದಲ್ಲ,
ಅದು ಕೊನೆಯಲ್ಲಿರಬೇಕು. ಹಾಗೆ ಇರುವಂತಹದ್ದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಕೊನೆಯ ನಾಮವಾಗಿ ಲಲಿತಾಂಬಿಕಾ ಅಂತ. ಆದ್ದರಿಂದ ದೇವಿ ಹೇಳಿದಂತಹ ಮಾತು ಪೂರ್ತಿಯಾಗಿ ಇದಕ್ಕೆ ಅನ್ವಯಿಸಿತು. ಹಾಗೆ ಅವರು ಸ್ತೋತ್ರವನ್ನು ಹೆಣೆದರು. ಹಾಗಾಗಿ ಇದು ಜಗನ್ಮಾತೆಯ ನಾಮಾಂಕಿತವಾದಂತಹ, ನಾಮಾಂಕಿತ ಅನ್ನೋದಕ್ಕೆ ಅರ್ಥವೇ ಲಲಿತಾಂಬಿಕಾ ಎನ್ನುವ ನಾಮ ಅಂಕಿತವಾದಂತಹ ಸ್ತೋತ್ರ. ಹೀಗೆ ಇರಬೇಕು ಅಂತ ಅವಳು ಆರ್ಡರ್ ಮಾಡಿರೋದು, ಅದನ್ನು ಪಾಲಿಸಿದ್ದಾರೆ ಅವರು. ಆದ್ದರಿಂದ ಇದಕ್ಕೆ ಸಾಮರ್ಥ್ಯ ಹೆಚ್ಚು. ಹಾಗಾಗಿ ಇದು ಭಕ್ತರ ಇಷ್ಟಾರ್ಥವನ್ನು ಶೀಘ್ರವಾಗಿ ಈಡೇರಿಸುವಷ್ಟು ಶೀಘ್ರವಾಗಿ ಬೇರೆ ಸ್ತೋತ್ರ ಪಾರಾಯಣದಿಂದ ಆಗೋದಿಲ್ಲ. ಸೌಂದರ್ಯ ಲಹರಿಯನ್ನು ಹೊರತುಪಡಿಸಿ ಹೇಳ್ತಿದ್ದೇನೆ, ಅದು ಸಹ ಚಿನ್ನದ ಮೊಟ್ಟೆಯೇ ಮತ್ತು ಪುನಃ. ಯಾಕೆಂದರೆ ಮಹಾತ್ಮರ ಮತ್ತು ಜಗನ್ಮಾತೆಯೇ ಹೇಳಿದ್ದು ಅನ್ನುವಂಥದ್ದು ಒಂದು ಅಭಿಪ್ರಾಯ ಉಂಟು ಅದಕ್ಕೂ ಹೀಗೆ ಅಂತ. ಹಾಗಾಗಿ ಅವರು ಹೇಳ್ತಾರೆ, ಆ ಏನ ಭಕ್ತೈ ಸ್ತುತಾಯಾಮೆ ಸದ್ಯ ಪ್ರೀತಿ ಪರಾಭವೇತ್. ಜಗನ್ಮಾತೆ ಹೇಳಿದಂಥ ಮಾತು, ಇಂಥ ಸ್ತೋತ್ರದಿಂದ ನನ್ನನ್ನು ಸ್ತುತಿ ಮಾಡಿದರೆ ನನಗೆ ಅತ್ಯಂತ ಪ್ರಿಯವಾಗತ್ತೆ, ನಾನು ಬಹಳ ಬೇಗ ಅವರ ಇಷ್ಟಾರ್ಥವನ್ನು ಈಡೇರಿಸಿ ಕೊಡ್ತೇನೆ ಅಂತ. ಹಾಗಾಗಿ ಈ ಜಗನ್ಮಾತೆಯ ಅಂಶ ಸಂಭೂತರಾದಂತಹ ವಶಿನ್ಯಾದಿ ವಾಗ್ದೇವತೆಗಳು ಇವರಿಂದ ರಚಿತವಾದಂಥ ಹೇಳಲ್ಪಟ್ಟಂಥ ಈ ಸ್ತೋತ್ರ ಜಗನ್ಮಾತೆಗೆ ಅತ್ಯಂತ ಇಷ್ಟವಾದದ್ದು, ಪ್ರಿಯವಾದದ್ದು ಅಂತ. ಕೊನೆಗೆ ಇನ್ನೊಂದು ಮಾತನ್ನು ಆ ಫಲಶ್ರುತಿಯಲ್ಲಿ ಹೇಳ್ತಾರೆ ಅವರು, ಅಕೀರ್ತಯನ್ ಇದಂ ಸ್ತೋತ್ರಂ ಕಥಂ ಭಕ್ತೋ ಭವಿಷ್ಯತಿ. ಈ ಸ್ತೋತ್ರವನ್ನು ನೀವು ಪಠಿಸದೇ ಇದ್ದರೆ ನೀವು ಭಕ್ತ ಅಂತ ಹೇಳಿಕೊಳ್ಳೋದಕ್ಕೆ ಯೋಗ್ಯರಲ್ಲ. ದಟ್ಸ್ ಆಲ್. ಜಡ್ಜ್ಮೆಂಟ್ ಅದು. ನೀವು ಯಾವುದೇ ದೇವರನ್ನು ಪೂಜಿಸಿ, ಆದರೆ ಇದನ್ನು ಪಠಿಸದೇ ಇದ್ದರೆ ನೀವು ಭಕ್ತರಾಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾರೆ? ಕಾರಣ ಇಷ್ಟೇ, ನಮ್ಮಲ್ಲಿ ತ್ರಿಮೂರ್ತಿಗಳು ಅಂತ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿ ಮಾಡಬೇಕಿದ್ರೆ ಅವನಿಗೆ ಒಂದು ಶಕ್ತಿ ಬೇಕು, ಹೌದು ತಾನೇ? ಆ ಶಕ್ತಿ ಜಗನ್ಮಾತೆಯೇ ಕೊಟ್ಟಂತಹದ್ದು ಶಾರದೆಯ ರೂಪದಲ್ಲಿ. ಅಲ್ಲಿಗೆ ಬ್ರಹ್ಮ ಮಾಡುವ ಕೆಲಸದ ಹಿಂದೆ ಶಕ್ತಿ ರೂಪಿಣಿಯಾಗಿ ಜಗನ್ಮಾತೆ ಇದ್ದಾಳೆ, ನಂಬರ್ 1. ಇನ್ನು ಪಾಲನೆ ಮಾಡುವಂಥ ವಿಷ್ಣುವಿನ ಕೆಲಸಕ್ಕೆ ಸಹಕರಿಸಿಕೊಳ್ಳು ಲಕ್ಷ್ಮಿ. ಹಾಗಾಗಿ ಅವನು ಮಾಡುವ ಪಾಲನಾ ರೂಪ ಕರ್ಮದ ಹಿಂದೂ ಸಹ ಜಗನ್ಮಾತೆ ಲಕ್ಷ್ಮಿಯ ರೂಪದಿಂದ ಇದ್ದಾಳೆ, ಶಕ್ತಿ. ಇನ್ನು ಸಂಹಾರಕರ್ತ ಶಿವ ರುದ್ರ, ಅವನು ಮಾಡುವಂಥ ಸಂಹಾರ ಕ್ರಿಯೆಯಲ್ಲೂ ಸಹ ಜಗನ್ಮಾತೆ ಶಕ್ತಿ ರೂಪದಿಂದ ಇದ್ದಾಳೆ. ಹೆಚ್ಚೇಕೆ ಪ್ರಪಂಚವನ್ನು ಪೂರ್ತಿ ಸಂಹಾರ ಮಾಡಿದಾಗ ಅಲ್ಲಿ ಉಳಿಯುವವರು ಯಾರು ಕೇಳಿದರೆ ಇಬ್ಬರೇ, ಶಿವ ಅಂತರ್ಗತವಾದ ಜಗನ್ಮಾತೆ ಒಬ್ಬನೇ. ನೀನು ಹೇಳಿದ್ದೇನೆ, ಒಂದೇ ತತ್ವ ಅದು. ಲೋಕದ ದೃಷ್ಟಿಯಲ್ಲಿ ಪತಿ ಪತ್ನಿಯರು ಅಷ್ಟೇ, ಆದರೆ ತಾತ್ವಿಕವಾಗಿ ನೋಡಿದಾಗ ಒಂದೇ ತತ್ವ ಉಳಿಯೋದು ಅಲ್ಲಿ. ಹೀಗೆ ಅಂತ ಅಲ್ಲಿಗೆ ತ್ರಿಮೂರ್ತಿಗಳು ಮಾಡುವಂತಹ ಈ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳ ಹಿಂದೆ ಜಗನ್ಮಾತೆ ಪ್ರತಿಯೊಬ್ಬರ ಹಿಂದೂ ಸಹ ಶಕ್ತಿ ರೂಪದಿಂದ ಇದ್ದಾಳೆ ಅನ್ನೋದನ್ನು ನಾವು ಮರಿಬಾರ್ದು. ಶಕ್ತಿ ಅಂದ್ರೇ ಜಗನ್ಮಾತೆ ಅಂತ ಅರ್ಥ. ಅವರಿದ್ದನ್ನು ಬಿಟ್ಬಿಡೋಣ. ಇನ್ನು ಅವನ ಮಗ, ಶಿವನ ಮಗ ಗಣಪತಿ, ಅವನು ವಿಘ್ನ ಹರ್ತ, ಇಷ್ಟಪಟ್ಟರೆ ವಿಘ್ನ ಕರ್ತ, ಎರಡನ್ನೂ ಮಾಡ್ತಾನೆ. ಹಾಗಾಗಿ ಅಲ್ವಾ, ನಾವು ಯಾವುದೊಂದು ವಾಹನ ತಗೊಂಡ್ವಿ, ಮೊದಲು ಪೂಜೆ ಮಾಡೋದು ಯಾರಿಗೆ? ಅವನಿಗೆ. ಆದಿಪೂಜ್ಯೋ ಗಣಾಧಿಪ, ಮಿಕ್ಕವರಿಗೆಲ್ಲ ಆಮೇಲೆ ಹೀಗೆ ಅಂತ. ಯಾವುದೋ ಒಂದು ಪುಣ್ಯ ಮಾಡಬೇಕು, ಮೊದಲು ಅವನಿಗೆ. ಇಂತಹ ಗಣಪತಿಗೆ ಅವನು ಮಾಡುವ ಕೆಲಸಕ್ಕೆ ಜಗನ್ಮಾತೆಯ ಉಭಯ ರೂಪದಿಂದ ಅವನಲ್ಲಿದ್ದು ಕೆಲಸ ಮಾಡಿಸ್ತಾಳೆ. ಒಬ್ಬಳ ಹೆಸರು ಸಿದ್ಧಿ, ಇನ್ನೊಬ್ಬಳ ಹೆಸರು ಬುದ್ಧಿ. ಸರಿಯಾದ ಬುದ್ಧಿ ಇದ್ದರೆ ಆಗ್ತದೆ ಅವನಿಗೆ ಸಿದ್ಧಿ. ಸುಮ್ಮನೆ
ಅವನ ಹೆಂಡತಿ ಹೇಳುವಂತಹದ್ದು ಜನರಿಗೆ ಅರ್ಥ ಆಗಲಿ ಅಂತ ಹೇಳೋದಕ್ಕೋಸ್ಕರ. ನಮ್ಮಲ್ಲಿ ಗಂಡ ಹೆಂಡತಿ ಅಂತ ಹೇಳಿದ ತಕ್ಷಣ ಬಹಳ 99.9% ಜನರಿಗೆ ಅರ್ಥ ಆಗ್ಬಿಡ್ತದೆ. ಲೋಕದ ಸ್ವಭಾವ ಇದು. ಮತ್ತಷ್ಟೇ ಅಲ್ಲ, ದಾರಿಯಲ್ಲಿ ಅಣ್ಣ ತಂಗಿನೇ ಹೋಗ್ತಾ ಇದ್ರೂ ಸಹ ಗಂಡ ಹೆಂಡತಿ ಇರಬೇಕು ಇವರದ್ದೇ. ತಾಯಿ ಮಗ ಹೋಗ್ತಾ ಇದ್ರೂ ಸಹ ಹೇಳ್ತಾರೆ ಇದನ್ನು. ಯಾಕೆಂದರೆ ಈ ದೃಷ್ಟಿ ಕಲುಷಿತವಾದ ದೃಷ್ಟಿ ಆದಾಗ ಹೀಗಾಗತ್ತೆ. ಹಾಗಾಗಿ ಗಣಪತಿಯ ಪತ್ನಿಯರು ಸಿದ್ಧಿ ಬುದ್ಧಿ ಅಂದರೆ ಹಾಗಲ್ಲ, ಸ್ವಚ್ಛವಾದ ಬುದ್ಧಿ ಅದಿದ್ದರೆ ಹಿಡಿದ ಕೆಲಸ ಎಲ್ಲ ಏನಾಗುತ್ತೆ, ಸಿದ್ಧಿ. ಹಾಗಾಗಿ ಅವನನ್ನು ಪೂಜೆ ಮಾಡೋದು ನಾವು. ಯಾಕೆಂದರೆ ನನ್ನ ಈ ಪ್ರೇಮಾತಿಶಯದ ಬುದ್ಧಿಯಿಂದ ನಿನ್ನನ್ನು ಪೂಜೆ ನಾನು ಮಾಡಿದರೆ ನನ್ನ ಕೆಲಸದಲ್ಲಿ ನನಗೆ ಸಿದ್ಧಿ ಆಗುತ್ತೆ ಅಂತ ಅನ್ನುವಂಥದ್ದು ಅದರ ಹಿನ್ನೆಲೆಯ ಅರ್ಥ ಆಯಿತು. ಅಷ್ಟು ಹಿನ್ನೆಲೆಯಲ್ಲಿ ಗಣಪತಿ ಮಾಡುವಂತಹ ನಿರ್ವಿಘ್ನ ಕಾರ್ಯದ ಹಿಂದೂ ಸಹ ಇರುವವಳು ಯಾರು? ಶಕ್ತಿಯೇ ಅಲ್ವಾ? ಆಯಿತು, ಅವನನ್ನು ನೋಡಿ ಆಯಿತು, ಇಟ್ಕೊಳ್ಳೋಣ. ಸೂರ್ಯನನ್ನು ನೋಡಿದರೆ ಅವನು ಈ ಭೂಮಿಯಲ್ಲಿರುವಂಥ ನೀರನ್ನು ತನ್ನ ಕಿರಣದ ಮೂಲಕ ತನ್ನ ಶಾಖಾ ಶಕ್ತಿಯಿಂದ ಹೀರ್ತಾನೆ. ಹೀರೋದು ಯಾವುದರಿಂದ? ತನ್ನ ಶಾಖಾ ರೂಪಶಕ್ತಿಯಿಂದ, ಹೌದು ತಾನೆ, ಕಿರಣಗಳಿಂದ. ಆಮೇಲೆ ಅದನ್ನು ಸುರಿಸ್ತಾನೆ. ಹೀಗೆ ತನ್ನ ಕೆಲಸಕ್ಕೆ ಅವನಿಗೆ ಪೂರಕಳಾಗಿ ನಿಂತವಳು ಮತ್ತು ಪುನಃ ಶಕ್ತಿಯೇ. ಹಾಗಾಗಿ ಸೂರ್ಯಮಂಡಲದಲ್ಲಿ ಇರುವವಳು ಈಶ್ವರೀ ಶಕ್ತಿ ರೂಪದ ಜಗನ್ಮಾತೆಯೇ. ಭಾನುಮಂಡಲ ಮಧ್ಯಸ್ಥಾಯೈ ನಮೋ ನಮಃ. ನಾನು ಯಾವುದನ್ನು ನನ್ನ ಮೆದುಳಿಂದ ಹೇಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ, ಅಲ್ಲಿ ಇದ್ದಿದ್ದನ್ನು ಹೇಳ್ತಿದ್ದೇನೆ. ಸೂರ್ಯನಲ್ಲಿರುವ ಬೆಳಗುವ ಶಕ್ತಿ, ಗಣಪತಿಯಲ್ಲಿರುವಂತಹ ನಿರ್ವಿಘ್ನ ರೂಪವಾದ ಶಕ್ತಿ, ಮತ್ತು ತ್ರಿಮೂರ್ತಿಗಳಲ್ಲಿರುವಂತಹ ಸೃಷ್ಟಿ ಸ್ಥಿತಿ ಲಯ ರೂಪವನ್ನು ಮಾಡುವಂಥ ಶಕ್ತಿ, ಇಲ್ಲೆಲ್ಲ ನೀವು ಶಕ್ತಿರಹಿತರಾಗಿ ಇವರನ್ನು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಹಾಗಾಗಿ ಭಗವತ್ಪಾದರು ಮೊದಲು ಹೇಳ್ತಾರೆ, ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತಂ. ಅವನು ಶಕ್ತಿ ಸಹಿತನಾದರೆ ಅವನು ಈ ಪ್ರಪಂಚದ ಸೃಷ್ಟಿ ಮಾಡಬಲ್ಲ. ಅದಿಲ್ಲದಿದ್ದರೆ ಏನೂ ಇಲ್ಲ, ಅವನೊಂಥರ ಹೆಲ್ಪ್ಲೆಸ್, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೀಗಾಗಿ ಬಿಡ್ತಾನೆ. ಈಗ ಹೇಳಿ, ಈ ಎಲ್ಲರಿಗಿಂತಲೂ ಸಹ ಸುಪ್ರೀಂ ಯಾರು ಕೇಳಿದರೆ ಜಗನ್ಮಾತೆ. ಹಾಗಾಗಿ ಜಗನ್ಮಾತೆಯ ಆರಾಧನೆಯಿಂದ ಮಿಕ್ಕೆಲ್ಲರೂ ಸಹ ತೃಪ್ತರಾಗ್ತಾರೆ. ಯಾಕೆಂದರೆ ಇವರೆಲ್ಲರೂ ಸಹ ತ್ರಿಮೂರ್ತಿಗಳ ಮಕ್ಕಳು, ಇಂದ್ರಾದಿ ದೇವತೆಗಳ ಮೊಮ್ಮಕ್ಕಳು. ಹಾಗಾಗಿ ಅವಳೊಬ್ಬಳ ಆರಾಧನೆ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಆರಾಧನೆಯಾದದ್ರಿಂದ ಇವಳ ಸ್ತೋತ್ರವನ್ನು ಮಾಡದೇ ಇದ್ದರೆ ಕಥಂ ಭಕ್ತೋ ಭವೇತ್, ಹೇಗೆ ಭಕ್ತನಾಗೋದಕ್ಕೆ ಸಾಧ್ಯ ಅಂತ. ಆದ್ದರಿಂದ ಜಗನ್ಮಾತೆಯ ಸ್ತುತಿ ಮಾತ್ರದಿಂದಲೇ ಮನುಷ್ಯ ಭಕ್ತ ಅಂತ ಕರೆಸ್ಕೊಳ್ತಾನೆ. ಇಷ್ಟ ಆದಮೇಲೆ ಆ ಲಲಿತಾ ಎನ್ನುವಂತಹ ನಾಮಕ್ಕೆ ಒಂದು ಸಣ್ಣ ವಿವರಣೆ. ಸದಾಶಿವಸ್ಯ ಮನಸೋ ಲಾಲನಾತ್ ಲಲಿತಾ ಅಭಿದ. ನಿನ್ನೆ ದಿವಸ ಬಂದಿತ್ತು ಈ ನಾಮ. ಇದು ಯಾಕೆ ಅವಳನ್ನು ಲಲಿತಾ ಅಂತ ಕರಿಬೇಕು ಅನ್ನೋದಕ್ಕೆ ಒಂದು ಹೊಸ ವಿವರಣೆ ಇದು. ಸದಾಶಿವ ಅಂದರೆ ಆಕೆಯ ಪತಿ. ಅವನ ಮನಸ್ಸನ್ನು ಸದಾಕಾಲವೂ ಸಹ ಸಂತೋಷಪಡಿಸುವವಳಾದ್ದರಿಂದ ಆಕೆಯ ಹೆಸರು ಲಲಿತಾ ಅಂತ. ದೇವಿ ವಾಚಕವಾದಂತಹ 1000 ಶಬ್ದಗಳು ಸಹ ಲಲಿತವೇ. ಯಾವ ನಾಮ ಸುಂದರವಾಗಿಲ್ಲ, ಎಲ್ಲವೂ ಸಹ ಲಲಿತವೇ, ಸುಂದರವಾಗಿದೆ. ಆದ್ದರಿಂದ ಈ ಸಹಸ್ರನಾಮದ ಹೆಸರು ಲಲಿತಾ ಸಹಸ್ರನಾಮ ಅಂತ ಆಯಿತು ಎನ್ನುವಂಥದ್ದು. ಇದರ ಜೊತೆಗೆ ಕೊನೆಯದಾಗಿ ಈ ಸಹಸ್ರನಾಮದ ಎಲ್ಲ ನಾಮಗಳನ್ನು ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾರಾದರೂ ಕೊರಗಿದ್ದಾರೆ, ಹಾಗೆ ಕೊರಗಬೇಕು ಅಂತಿಲ್ಲ, ಅಥವಾ ಪಾರಾಯಣ ನಿಲ್ಲಿಸಬೇಕು ಅನ್ನೋ ನನ್ನ ಮಾತಿನ ಅರ್ಥ ಅಲ್ಲ. ಇಲ್ಲೊಂದು ಸ್ವಾರಸ್ಯ ಉಂಟು ನೋಡಿ. ಒಂದೇ ಒಂದು ನಾಮದಿಂದ ಎಲ್ಲ ನಾಮವನ್ನು ಸಹ ಹೇಳಿದಂತೆ ಆಗುವುದು.
ಒಂದು ನಾಮವನ್ನು ಉಚ್ಚರಿಸಿದರೆ 1000 ನಾಮವನ್ನು ಹೇಳಿದಂತೆ ಆಗುವುದು. ಅದು ಹೇಗ್ರಿ ಅದು? ಅಂದರೆ ನೋಡಿ, ಮೊದಲ ನಾಮ ಯಾವುದು? ಶ್ರೀಮಾತಾ. ಕೊನೆಯ ನಾಮ ಲಲಿತಾಂಬಿಕಾ. ಇದೆರಡನ್ನೂ ಸೇರಿಸ್ಬಿಡಿ, ಏನಾಯಿತು? ಶ್ರೀಮಾತಾ ಲಲಿತಾಂಬಿಕಾ. ಒಂದೇ ನಾಮ, ಆದಿಯ ನಾಮ, ಕೊನೆಯ ನಾಮ. ಇಷ್ಟು ಹೇಳಿದಾಗ ಎಲ್ಲ ನಾಮಗಳು ಇದರೊಳಗೆ ಸೇರಿಕೊಂಡು ಬಂದುಬಿಡ್ತವೆ. ಒಂದು ಸಣ್ಣ ದೃಷ್ಟಾಂತ ಕೊಡ್ತಾನೆ. ಒಂದು ಹೂಮಾಲೆ ಉಂಟು ಇಲ್ಲಿ. ಹೂಮಾಲೆಯ ಒಂದು ತುದಿಯನ್ನು ಮತ್ತು ಅದರ ಇನ್ನೊಂದು ತುದಿಯನ್ನು ಹಿಡಿದು ಎತ್ತಿದರೆ ಮಧ್ಯದಲ್ಲಿರುವಂಥ ಎಲ್ಲ ಹೂವುಗಳು ಸಹ ಬರ್ತವೋ ಇಲ್ಲೋ? ಬರ್ತವಲ್ವ? ಇದನ್ನು ಪ್ರತ್ಯಾಹಾರ ನ್ಯಾಯ ಅಂತ ಕರೀತಾರೆ. ಶ್ರೀಮಾತಾ ಲಲಿತಾಂಬಿಕಾ. ಅಕಸ್ಮಾತ್ತಾಗಿ ಯಾರೋ ಹೇಳಿದ್ರು, ತುಂಬ ಉದ್ದಾಗೋಯ್ತು ರೀ ನಾಮ ಅಂತಂದರೆ ಇನ್ನೂ ಒಂದು ಸಮಾಧಾನ. ಶ್ರೀಮಾತಾ ಅನ್ನುವಲ್ಲಿ ಶ್ರೀ ಅನ್ನೋದೊಂದು ಪದ, ಮಾತಾ ಅನ್ನೋದೊಂದು ಪದ. ಮಾತಾ ಅನ್ನೋದೊಂದು ತಾತ್ಕಾಲಿಕವಾಗಿ ಬಿಟ್ಬಿಡಿ, ಶ್ರೀ ಅಂತ ಅಷ್ಟೇ ಇಟ್ಕೊಳ್ಳಿ. ಲಲಿತಾಂಬಿಕಾ ಸೇರಿಸ್ಬಿಡಿ. ಎಷ್ಟಾಯಿತು? ಶ್ರೀ ಲಲಿತಾಂಬಿಕಾ. ಇಷ್ಟನ್ನೂ ಹೇಳೋದು ನಿಮ್ಮ ರಸನೇಂದ್ರಿಯಕ್ಕೆ ಕಷ್ಟವಾ? ಏನು ಕಾರುಣ್ಯ ನಮ್ಮ ಮೇಲೆ ನೋಡಿ. ಇಷ್ಟೇ ಅನವರತ ಜಪ. ಇಷ್ಟು ಹೇಳಿದ್ರಿಂದ ಇಡೀ 1000 ನಾಮಗಳನ್ನು ಹೇಳಿದ ಹಂಗಾಗ್ಬಿಡುತ್ತೆ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಇಂತಹ ತಾತ್ವಿಕ ಗ್ರಂಥಗಳ ವಿಶೇಷತೆ. ನಾನು ರಾಮನಾಮಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಹೇಳಿದ್ದೇನೆ, 3 ಸಲ ರಾಮ 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 ಅಂತೇಳಿದರೆ ಅದು 1000 ನಾಮಕ್ಕೆ ಸಮಾನ ಆಗಿಬಿಡುತ್ತೆ. ಆದರೆ ಇಲ್ಲಿ ಜಗನ್ಮಾತೆ ಹೆಸರು ಹೇಳಿದಾಗ ಮೊದಲನೇ ನಾಮದಲ್ಲಿರುವಂಥ ಮೊದಲ ಪದ ಶ್ರೀ, ಕೊನೆಯ ನಾಮವಾದಂಥ ಲಲಿತಾ ಅಂಬಿಕಾ, ಇಷ್ಟನ್ನು ಹೇಳಿಬಿಟ್ರೆ ಶ್ರೀ ಲಲಿತಾ ಅಂಬಿಕಾ ಇಷ್ಟು ಹೇಳಿಬಿಟ್ರೆ 1000 ನಾಮಗಳು ಅದರೊಳಗೆ ಸೇರಿ ಹೋಗ್ತವೆ. ಹಾಗಾಗಿ ಇಂತಹ ಈ ರೀತಿಯಾಗಿ ವಿಶೇಷವಾಗಿ ಹೇಳಿದಂಥದ್ದು ಒಂದು ಸ್ತೋತ್ರ ಇದ್ದರೆ ಅದು ಈ ಲಲಿತಾ ಸಹಸ್ರನಾಮ ಸ್ತೋತ್ರ. ಇದರ ಜೊತೆಗೆ ಭಾಸ್ಕರ ರಾಯರು ನಿನ್ನೆ ದಿವಸನ ಸ್ವತಃ ರಾಮಸ್ವಾಮಿಗಳು ಆ ಹೆಸರನ್ನು ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ ಪ್ರತಿ ಉಪನ್ಯಾಸದಲ್ಲೂ ಅವರ ಹೆಸರನ್ನು. ಅವರು ಈ ಸಹಸ್ರನಾಮದ ಕೊನೆಗೆ ತಾನು ರಚಿಸಿದಂತಹ ಈ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನವನ್ನು ಜಗನ್ಮಾತೆಗೆ ಸಮರ್ಪಿಸ್ತಾರೆ. ಸಮರ್ಪಿಸುವಾಗ ಒಂದು ಮಾತನ್ನು ಹೇಳ್ತಾರೆ, ಒಂದು ಶ್ಲೋಕ, ಅದ್ಭುತವಾದಂಥ ಶ್ಲೋಕ ಅದು. ಸಂಸ್ಕೃತ ಬಲ್ಲವರಾದರೆ ಆ ಶ್ಲೋಕದ ರುಚಿಯೇ ಬೇರೆ. ಅದನ್ನು ನಾನು ಹೇಳಿ ಈ ಭಾಗಕ್ಕೆ ಒಂದು ಪೂರ್ಣ ವಿರಾಮವನ್ನು ಕೊಡ್ತೇನೆ. ಏನು ಹೇಳ್ತಾರೆ ಅಂದರೆ, ಅಂಬತ್ವತ್ಪದಯೋ ಸಮರ್ಪಿತಮಿದಂ ಭಾಷ್ಯಂ ತ್ವಯಾ ಕಾರಿತಂ ತ್ವನ್ನಾಮಾರ್ಥವಿಕಾಸಕಂ ತವ ಮುದೆ ಭೂಯಾದಥ ತ್ವಾಂ ಭಜನ್ ಯೋ ನೈತತ್ ಪರಿಶೀಲಯೇತ್ ನ ಚ ಪಠೇತ್ ಯಃ ಪುಸ್ತಕಸ್ಯಾಪಿ ವಾ ಸಂಗ್ರಾಹಂ ನ ಕರೋತಿ ತಸ್ಯ ಲಲಿತೋಪಾಸ್ತಿ ವೃಥಾ ಜಾಯತಾಂ. ಕೊನೆಯಲ್ಲಿ ಹೇಳಿದಂಥ ಮಾತು ಅವರು. ಅಂಬ ಅಂದರೆ ತಾಯಿ ಅಂತ, ಜಗದಂಬ, ನಾನು ತ್ವಾಂ ಭಜನ್, ನಿನ್ನನ್ನೇ ಭಜಿಸ್ತಾ ಭಜಿಸ್ತಾ ಹಗಲಿರುಳು ನಿನ್ನದೇ ಧ್ಯಾನ ಮಾಡ್ತಾ, ಭಾಷ್ಯಂ ತ್ವಯಾ ಕಾರಿತಂ, ನಿನ್ನ ಹೆಸರಿನ ಭಾಷ್ಯ ಅಂದರೆ ಈ ಗ್ರಂಥಕ್ಕೆ ಭಾಷ್ಯ ಬರೀಬೇಕು ಅಂತ ತೊಡಗಿದೆ. ಆದರೆ ಆಗಲಿಲ್ಲ ನನ್ನ ಹತ್ರ. ಅವನಿಗೆ ಹೇಳ್ತಾರೆ, ನನ್ನ ಮನಸ್ಸನ್ನು ನಿನ್ನಲ್ಲಿ ಸಮರ್ಪಿಸಿಬಿಟ್ಟೆ, ಆಗ ನೀನೇ ನನ್ನಲ್ಲಿ ನಿಂತು ಇದನ್ನು ಮಾಡಿಸಿಕೊಂಡೆ. ತ್ವಯಾ ಕಾರಿತಂ, ಇಂಗ್ಲೀಷಲ್ಲಿ ಕಾಸಲ್ ಫಾರಮ್ ಅಂತ ಕರೀತಾರೆ. ಹೋಗ್ತಾನೆ, ಹೋಗಿಸುತ್ತಾನೆ.
ಅಲ್ವಾ? ಓದ್ತಾನೆ, ಓದಿಸುತ್ತಾನೆ. ಹಾಗೆ ನೀನು ನನ್ನಲ್ಲಿ ನಿಂತು ಈ ಭಾಷ್ಯವನ್ನು ಕಾರಿತಂ, ನೀನೇ ಇದನ್ನು ನನ್ನಲ್ಲಿ ನಿಂತು ಮಾಡಿಸಿಕೊಂಡೆ. ಹಾಗಿದ್ರೆ ನಿಂದೇನೆಯ ಹೆಚ್ಚುಗಾರಿಕೆ ಅಂತಂದರೆ, ನೀನು ಮಾಡಿಸಿಕೊಳ್ಳೋದಕ್ಕೆ ನಾನೊಂದು ಸಾಧನ ಆದ್ನಲ್ಲ, ಇನ್ಸ್ಟ್ರುಮೆಂಟ್. ಆ ಇನ್ಸ್ಟ್ರುಮೆಂಟ್ ಆದದ್ದೇ ನನ್ನ ಭಾಗ್ಯ. ಹಾಗಾಗಿ ಏನು ಮಾಡ್ತಿದ್ದೇನೆ ಕೇಳಿದರೆ, ನಾನು ಇದನ್ನು ತ್ವತ್ಪದಯೋ ಸಮರ್ಪಿತ, ನೀನೇ ನನ್ನಲ್ಲಿ ನಿಂತು ಇದನ್ನು ಬರೆಸಿದೆ, ಮಾಡಿಸಿದೆ. ಹಾಗಾಗಿ ನಾನು ನಿನಗೆ ಸಮರ್ಪಿಸಿಬಿಡ್ತೇನೆ. ಯಾಕೆಂದರೆ ಇದು ನಿಂದು, ನಂದಲ್ಲ. ಎಂಥ ಭಾವ ನೋಡಿ. ಈ ಭಾವದಲ್ಲಿ ನಿಂತು ನಾವು ಮಾಡಿದಾಗ ಆ ಮನಸ್ಸಿಗೆ ಆಗುವ ಸಮಾಧಾನ, ಸಂತೃಪ್ತಿ ಉಂಟಲ್ಲ, ಇನ್ಯಾವುದರಿಂದೂ ಸಹ ಆಗೋದಿಲ್ಲ. ಭಗವತ್ಪಾದರು ಹೇಳ್ತಾರೆ ಜಗನ್ಮಾತೆಯನ್ನು ಕುರಿತು ಕೊನೆಯಲ್ಲಿ, ನಾನು ನಿನ್ನನ್ನು ಸ್ತುತಿ ಮಾಡಿದೆ. ಅರೆ, ಸ್ತುತಿ ಮಾಡಿದೆ, ಇದು ಹೇಗೆ ಸಾಧ್ಯ? ಸ್ತುತಿ ಮಾಡೋದಕ್ಕೆ ವಾಕ್ಯಗಳು ಬೇಕು. ವಾಕ್ಯ ಬೇಕು ಅಂದರೆ ವಾಕ್ಯಗಳೊಳಗೆ ಪದ ಇರಬೇಕು. ಪದ ಬೇಕು ಅಂದರೆ ಅದರೊಳಗೆ ಅಕ್ಷರ ಇರಬೇಕು. ಅಕ್ಷರದ ಇನ್ನೊಂದು ಹೆಸರೇ ವರ್ಣ ಅಂತ. ನಿನ್ನ ಹೆಸರೇ ವರ್ಣರೂಪಿಣಿ ಅಂತ. ಹಾಗಾಗಿ ನೀನು ವರ್ಣರೂಪಿಣಿ ಆದದ್ರಿಂದ ನಾನು ನಿನ್ನನ್ನು ಸ್ತುತಿ ಮಾಡುವುದಾದರೂ ಹೇಗೆ? ಹಾಗಾಗಿ ನನ್ನ ನಾಲಿಗೆಯಲ್ಲಿ ನಿಂತು ನೀನೇ ನಿನ್ನನ್ನು ಸ್ತುತಿಸಿಕೊಂಡರೆ ಲೋಕದ ಜನ ನಾನು ನಿನ್ನನ್ನು ಸ್ತುತಿ ಮಾಡಿದೆ ಅಂತ ಹೇಳ್ತಾರೆ. ಆದ್ದರಿಂದ ನಾನು ನಿನ್ನನ್ನು ಸ್ತುತಿಸಲಿಲ್ಲ, ನೀನೇ ನನ್ನ ನಾಲಿಗೆಯಲ್ಲಿ ನಿಂತು ನಿನ್ನನ್ನು ಸ್ತುತಿಸಿಕೊಂಡೆ. ಹಾಗೆ ನಿನ್ನ ಹೆಚ್ಚುಗಾರಿಕೆ ಏನು? ಅದೇ ನಿನ್ನನ್ನು ನೀನು ಸ್ತುತಿಸಿಕೊಳ್ಳೋದಕ್ಕೆ ನನ್ನ ನಾಲಿಗೆ ಒಂದು ಸಾಧನ ಆಯ್ತಲ್ಲ, ಅದೇ ನನ್ನ ಹೆಚ್ಚುಗಾರಿಕೆ. ಹಾಗಾಗಿ ಇದು ನಿನ್ನದು. ಅವರು ಕೊನೆಯಲ್ಲಿ ಹೇಳ್ತಾರೆ, ಅವರು ಪ್ರದೀಪ ಜ್ವಾಲಾಭಿ ದಿವಸಕರ ನೀರಾಜನ ವಿಧಿ ಸುಧಾಸೂತೇಶ್ಚಂದ್ರೋಪಲ ಜಲ ಲವೈರರ್ಘ್ಯರಚನ ಸ್ವಕೀಯೈರಂಭೋಭಿ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿ ತವ ಜನನಿ ವಾಚಾಂ ಸ್ತುತಿರಿಯಂ. ಸಮುದ್ರ ತೀರಕ್ಕೆ ಹೋಗಿ ನೀರನ್ನು ಎತ್ತಿ ಸಮುದ್ರಕ್ಕೆ ಅರ್ಘ್ಯ ಕೊಟ್ಟರೆ ನೀನೇನು ಕೊಟ್ಟೆ? ಆ ನೀರು ಯಾರಿದ್ದು? ಸಮುದ್ರದ್ದು. ಕೊಟ್ಟಿದ್ದು ಯಾರಿಗೆ? ಸಮುದ್ರಕ್ಕೆ. ನಿಂದೇನೆಯ ಹೆಚ್ಚುಗಾರಿಕೆ? ಒಂದು ಹೆಚ್ಚುಗಾರಿಕೆ. ಆ ನೀರನ್ನು ಎತ್ತಿ ನಿನಗೆ ಅಂತ ಕೊಟ್ಟನಲ್ಲ, ಆ ಕೊಡುವ ಭಾವವನ್ನು ನಾನು ಈ ಮೂಲಕ ಕಲಿತ್ನಲ್ಲ, ಅದೇ ನನ್ನ ಹೆಚ್ಚು. ಅದಕ್ಕಿಂತ ಹೆಚ್ಚಿಗೆ ನಿನಗೆ ಅರ್ಘ್ಯವನ್ನು ಕೊಡುವುದಕ್ಕೆ ನಿನ್ನಲ್ಲೇ ನೀರಿದೆ, ಆದರೆ ನೀನಾಗಿ ನಿನಗೆ ಅರ್ಘ್ಯವನ್ನು ಕೊಟ್ಟುಕೊಳ್ಳಲಾರೆ. ನನ್ನನ್ನು ಒಂದು ಮಾಧ್ಯಮವನ್ನಾಗಿ ಮಾಡಿಕೊಂಡಿಲ್ಲ. ಹಾಗಾಗಿ ಈ ಮಾಧ್ಯಮವಾದದ್ದು ನನ್ನ ಬದುಕಿನ ಅಹೋಭಾಗ್ಯ, ಅಹೋಧನ್ಯತೆ. ಹೀಗೆ ಹಾಗೆಯೇ ಭಾಸ್ಕರ ರಾಯರು ಅದೇ ಮಾತನ್ನು ಹೇಳ್ತಾರೆ. ನೀನೇ ನನ್ನಿಂದ ಈ ಭಾಷ್ಯವನ್ನು, ಕಾಮೆಂಟ್ರಿಯನ್ನು ರಚಿಸಿಕೊಂಡೆ. ಹಾಗಾಗಿ ಇದು ನಿಂದನ್ನು ನಿನಗೆ ನಾನು ಕೊಟ್ಟಿದ್ದೇನೆ, ತಗೊಂಡೋಗಿ ಅಂತ. ಇಷ್ಟು ಹೇಳಿ ಆದಮೇಲೆ ಮುಂದೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯೋ ನೈತತ್ ಪರಿಶೀಲಯೇತ್, ಯಾವಾತ ಈ ಗ್ರಂಥವನ್ನು ಪರಿಶೀಲನೆ ಮಾಡುವುದಿಲ್ಲವೋ, ನಂಬರ್ 1. ನಚ ಪಠೇತ್, ಇದನ್ನು ಓದೋದೂ ಇಲ್ವೋ, ಅದೂ ಆಗೋದಿಲ್ಲ, ಓದೋಕ್ಕೂ ಆಗಲ್ವಾ. ಪುಸ್ತಕಸ್ಯಾಪಿ ವಾ ಸಂಗ್ರಹಂ ನ ಕುರ್ಯಾತ್ ನ ಕರೋತಿ. ಕೊನೆಯ ಪಕ್ಷ ಲಲಿತಾ ಸಹಸ್ರನಾಮದ ಪುಸ್ತಕವನ್ನು ಮನೆಯಲ್ಲೂ ಇಡೋದಿಲ್ವೋ. ಅಂತಹ ಲಲಿತಾ ಉಪಾಸಕ ಅಂತ ಹೇಳಿಕೊಳ್ಳೋನು ಯಾವನಾರು ಇದ್ದರೆ ಅವನ ಉಪಾಸನೆ ಹಾಳಾಗಿ ಹೋಗಲಿ, ನಾಶವಾಗಿ ಹೋಗಲಿ ಅಂತ. ವೃಥಾ ಜಾಯತಾಂ. ಇದಕ್ಕೆ ಇನ್ನೊಂದು ಸ್ವಲ್ಪ ಅರ್ಥ ವಿವರಿಸಬೇಕು ನಾನು. ನಮ್ಮಲ್ಲಿ ಮಂತ್ರಗಳನ್ನಷ್ಟೇ
ಗುರು ಮೂಲಕ ತಗೊಂಡು ಅದನ್ನು ಆರಾಧನೆ ಮಾಡುವಂಥವರು, ಉಪಾಸನೆ ಮಾಡುವವರು ಇರ್ತಾರೆ. ಆದರೆ ಅವರು ಇಂಥ ಗ್ರಂಥಗಳನ್ನು ಓದುವ ಸ್ವಭಾವವನ್ನು ಬೆಳೆಸಿಕೊಳ್ಳುವುದಿಲ್ಲ. ಲಲಿತಾ ಉಪಾಸನೆ ಮಾಡ್ತಾರೆ ಅವರು. ಯಾವುದ್ರ ಮೂಲಕ? ಕೇವಲ ಮಂತ್ರದ ಮೂಲಕ. ಹಾಗೆ ಮಂತ್ರದ ಮೂಲಕ ಮಾಡಿದರೂ ಸಹ ಇಂಥ ಗ್ರಂಥಗಳ ಪರಿಶೀಲನೆ ಮಾಡುವುದಿಲ್ಲ, ಮತ್ತು ಇದನ್ನು ಓದೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇರೋದಿಲ್ಲ. ಪುಸ್ತಕಗಳು ಯಾಕಿರಬೇಕಂದ್ರೆ ಆ ಪುಸ್ತಕದಲ್ಲಿ ನಾನಿದ್ದೇನೆ, ವರ್ಣರೂಪದಿಂದ ನಾನಿರಬೇಕು. ಹಾಗಾಗಿ ಈ ಮೂರರಲ್ಲಿ ಯಾವುದನ್ನು ಮಾಡದೇ ಇದ್ರೂ ಸಹ ಕೇವಲ ಮಂತ್ರಾನುಷ್ಠಾನದಿಂದಲೇ ನಾನು ಮಾಡ್ತೇನೆ ಅಂತ ಯಾವನಾರು ಮುಂದೆ ಹೊರಟ್ರೆ ಅವನ ಉಪಾಸನೆ ವೃಥಾ ಜಾಯತಾಂ, ವ್ಯರ್ಥವಾಗಿ ಹೋಗಲಿ ಅಂತ. ನನಗನ್ಸುತ್ತೆ ಈ ಮಾತನ್ನು ಭಾಸ್ಕರ್ ರಾಯರು ಹೇಳಿದ್ದಲ್ಲ, ಇದು ಅವರ ನಾಲಿಗೆಯಲ್ಲಿ ನಿಂತು ಸ್ವತಃ ತಾಯಿಯೇ ಇದನ್ನು ನುಡಿದು ಬಿಟ್ಟಿದ್ದಾಳೆ. ಹಾಗಿದ್ದರೆ ಭಾಸ್ಕರ್ ರಾಯರು ಹೀಗೆ ಹೇಳುವಂಥವ್ರಲ್ಲ, ಆದರೆ ಈ ಮಾತು ಹೇಳಿದ್ದಾರೆ ಅಂದರೆ ಅವರ ನಾಲಿಗೆಯ ಮೂಲಕ ಹೇಳಿದವಳು ಇನ್ನೊಬ್ಬಳು ಇದ್ದಾಳೆ. ಅಲ್ಲಿಗೆ ಬರೇ ಕುರುಡಾಗಿ ಉಪಾಸನೆ ಮಾಡೋದಲ್ಲ, ಅಧ್ಯಯನ ಸಹಿತವಾದ ಉಪಾಸನೆ ಆದಾಗ ಮಾತ್ರ ಆ ಉಪಾಸನೆ ವೀರ್ಯವತ್ತರವಾಗುತ್ತೆ, ಅದು ಶಕ್ತಿಯಿಂದ ಕೂಡಿರುತ್ತೆ. ಅಂತಹ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರು ನಿಜವಾದ ಅರ್ಥದಲ್ಲಿ ಉಪಾಸಕರು. ಅಧ್ಯಯನರಹಿತವಾದ ಕೇವಲ ಮಂತ್ರಾನುಷ್ಠಾನ ಅದು ನಿಮಗೆ ಅರ್ಥವನ್ನು ಕೊಡೋದಿಲ್ಲ. ಅರ್ಥಪುಷ್ಟಿ ಇಲ್ಲದೆ ಇದ್ದಾಗ ಹೃದಯಕ್ಕೆ ತಾಗೋದಿಲ್ಲ, ಹೃದಯಕ್ಕೆ ತಾಗದೇ ಇದ್ದಾಗ ಮನಸ್ಸು ಕರಗೋದಿಲ್ಲ, ಕರಗದೇ ಇದ್ದಾಗ ನೀವು ಭಾವನಾ ಮೂಲಕ ತಾಯಿಯ ಹತ್ರ ಹೋಗಲಾರಿರಿ. ಅದು ಹೇಗಿರುತ್ತೆ ಕೇಳಿದರೆ, ಬಂಡೆ ಮೇಲೆ ನೀರು ಸುರಿದರೆ ಹೇಗಿರುತ್ತೋ ಹಾಗಿರುತ್ತೆ. ಆದ್ದರಿಂದ ಆ ಉಪಾಸನೆ ಪರಿಪುಷ್ಟ, ಶಕ್ತಿಯುತ, ಸಾದ್ಗುಣ್ಯ, ವೀರ್ಯವತ್ತರ, ಸಂಪದ್ಭರಿತವಾಗಿರಬೇಕು ಅಂದರೆ ಏನು ಮಾಡಬೇಕು? ಇದನ್ನು ಓದಬೇಕು, ಪರಿಶೀಲನೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು ಇರಬೇಕು ಅವರ ಹತ್ರ. ನನಗೆ ಈ ಮಾತು ಕೇಳಿದಾಗಿಂದಲೂ ಒಂಥರ ಅದ್ಭುತ ಅಂತ ಅನಿಸ್ತಾ ಇದೆ. ಇದನ್ನು ಜಗನ್ಮಾತೆಯೇ ಅವರ ಬಾಯಿಂದ ಹೇಳಿದ್ದಾಳೆ ಅಥವಾ ಹೇಳಿಸಿದ್ದಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಗ್ರಂಥವನ್ನು ಮತ್ತೆ ಮತ್ತೆ ಓದುವುದು, ಪರಿಶೀಲನೆ ಮಾಡುವಂಥದ್ದು ಅದು ತೀರಾ ಅನಿವಾರ್ಯ. ಯಾಕೆಂದರೆ ಅಂತಹ ಶಕ್ತಿಯಿಂದ ಕೂಡಿದಂಥದ್ದು ಇಂತಹ ಈ ವ್ಯಾಖ್ಯಾನ. ಅದಕ್ಕಿಂತ ಹೆಚ್ಚಿಗೆ ಈ ಲಲಿತಾ ಸಹಸ್ರನಾಮಕ್ಕೆ ಬಹಳಷ್ಟು ವ್ಯಾಖ್ಯಾನಗಳಿವೆ, ನಾನು ಹೇಳಿದ್ದೇನೆ. ಆದರೆ ಈ ವ್ಯಾಖ್ಯಾನ ಉಂಟಲ್ಲ, ಸೌಭಾಗ್ಯ ಭಾಸ್ಕರ, ಅದರ ಬಿಟ್ಟು ಚಂದ್ರಿಕಾ ವ್ಯಾಖ್ಯಾನ, ಮಿಕ್ಕೆಲ್ಲ ವ್ಯಾಖ್ಯಾನಗಳ ಅಭಿಪ್ರಾಯವೂ ಸಹ ಈ ಎರಡು ವ್ಯಾಖ್ಯಾನಗಳಲ್ಲೇ ಅಂತರ್ಗತವಾಗಿಬಿಡ್ತದೆ. ಅದರಲ್ಲೂ ಸೌಭಾಗ್ಯ ಭಾಸ್ಕರ, ನಾನು ನಿನ್ನೆ ಹೇಳಿದ್ದೇನೆ, ಅವರು ಹೇಳದೇ ಇರುವ, ಬಳಸಿಕೊಳ್ಳದೇ ಇರುವ ಶಾಸ್ತ್ರ ವಿಚಾರವೇ ಇಲ್ಲ, ಅಷ್ಟರ ಮಟ್ಟಿಗೆ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಗ್ರಂಥವನ್ನು ಅಧ್ಯಯನ ಮಾಡುವಂಥ ಅವಕಾಶವನ್ನು ಈ ವೇದಿಕೆ ನನಗೆ ಕೊಟ್ಟಿದ್ದು ನನ್ನ ಪೂರ್ವಜನ್ಮದ ಸುಕೃತ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅದಾದ ಮೇಲೆ ಮತ್ತೆ ಮುಂದಿನ ಭಾಗ ಹೇಳಿದ್ನಲ್ಲ, ನಿರ್ಗುಣ ನಿರಾಕಾರ ಅಂದರೆ ನಿರಾಕಾರ. ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ಹೇಳ್ತೇನೆ, ಸಾಕಾರ ಅಂದರೆ ಹೇಗೆ, ನಿರಾಕಾರ ಹೇಗೆ ಅಂತ. ಹಿಂದೆ ತುಂಬ ಸಲ ಹೇಳಿದ್ದೇನೆ ಅದನ್ನು. ನೋಡಿ, ಚಳಿಗಾಲದಲ್ಲಿ ತುಪ್ಪ ಗಟ್ಟಿಯಾಗತ್ತೆ ಅಲ್ವಾ? ಗಟ್ಟಿಯಾದಾಗ ಆ ತುಪ್ಪಕ್ಕೆ ಒಂದು ಆಕಾರ ಬರುತ್ತೆ, ಬಣ್ಣ ಬರುತ್ತೆ, ಗಟ್ಟಿಯಾಗತ್ತೆ. ಹೌದು ತಾನೆ? ಅದನ್ನೇ ನೀವು ಒಲೆ ಮೇಲೆ ಇರಿಸಿ ಕಾಯಿಸಿದಾಗ ಆ ಬಣ್ಣ ಏನಾಗುತ್ತೆ? ಕರಗೋಗ್ಬಿಡುತ್ತೆ. ಹಾಗೆ ಘನೀಭವಿಸಿದ ತುಪ್ಪ ಸಾಕಾರ, ಕರಗಿದ ತುಪ್ಪ ನಿರಾಕಾರ. ಅದರ ಎರಡಕ್ಕೂ ಹೆಸರೇನು? ತುಪ್ಪ. ಹೌದು ತಾನೆ? ಈ ಉದಾಹರಣೆ ನಿಮಗೆ ಸುಲಭ ಆದರೆ ಮನಸ್ಸಲ್ಲಿಟ್ಕೊಳ್ಳಿ. ಆದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನೀರು ಏನು ಆಕಾರ ಉಂಟು? ಆಕಾರ ಉಂಟಾ? ಇಲ್ಲ. ಆದರೆ ಅದನ್ನು ನೀವು -ಡಿಗ್ರಿಗೆ ತಗೊಂಡೋಗಿ,
ಏನಾಗುತ್ತೆ ಅದು? ಮಂಜುಗಡ್ಡೆ. ಆಗ ಅದಕ್ಕೊಂದು ಆಕಾರ ಬರುತ್ತೆ ಅಲ್ವಾ? ಆದರೆ ಈ ಮಂಜುಗಡ್ಡೆ ನೀರಿಗಿಂತ ಬೇರೆಯಾಗಿ ಉಂಟೋ ನೀರೇನೋ? ನೀರೇನು? ನೀರು ಮಂಜುಗಡ್ಡೆಗಿಂತ ಬೇರೆನೋ ಅದೇನೋ? ಅದೇನೇ. ಆದರೆ ಒಂದಕ್ಕೆ ಆಕಾರ ಉಂಟು, ಇನ್ನೊಂದಕ್ಕೆ ಆಕಾರ ಇಲ್ಲ. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಕೇಳಿದರೆ, ಪ್ರತಿಯೊಂದು ಸಾಕಾರವೂ ಸಹ ನಿರ್ಗುಣದ ಆಧಾರದಲ್ಲಿಯೇ ಇರುತ್ತದೆ. ಪ್ರತಿಯೊಂದು ನಿರ್ಗುಣ ನಿರಾಕಾರವೂ ಸಹ ಸಾಕಾರದ ಜೊತೆಗೆ ಸೇರಿದಾಗ ಅದು ಸಾಕಾರದಂತೆಯೇ ಇರ್ತದೆ. ನಾನು ಹಿಂದೆಲ್ಲ ತುಂಬ ತಮಾಷೆಯಾಗಿ ಉದಾಹರಣೆ ಕೊಟ್ಟಿದ್ದೇನೆ ಇದಕ್ಕೆಲ್ಲ. ನೋಡಿ, ನೀರಿಗೆ ಆಕಾರ ಇಲ್ಲ, ಈಗ ನೀವೇ ಒಪ್ಕೊಂಡಿದ್ದೀರಿ, ಹೌದು ತಾನೆ? ಆದರೆ ಇದೇ ನೀರನ್ನು ಹಾಕಿ ನೀವು ಕಾಫಿ ಮಾಡಿದರೆ ಆ ಕಾಫಿಯ ಜೊತೆಯಲ್ಲಿರುವ ನೀರೂ ಸಹ ನೀರು ಅಂತ ಕರೆಸ್ಕೊಳುತ್ತಾ, ಕಾಫಿ ಅಂತ ಕರೆಸ್ಕೊಳುತ್ತಾ? ಅರೆ, ಕಾಫಿ ಅಂತಲೇ ಕರೆಸ್ಕೊಳ್ಳುತ್ತೆ ಅಲ್ವಾ? ಆ ನಿರಾಕಾರವಾದ ನೀರನ್ನು ಹಾಕಿ ನೀವು ಪಾಯಸ ಮಾಡಿದರೆ ಅದು ಪಾಯಸ ಅಂತ ಹೇಳ್ತೀರೋ, ನೀರು ಅಂತೀರೋ? ಅಂದರೆ ಆ ಪಾಯಸದ ಜೊತೆಗಿರುವ ನೀರು ಸಹ ಏನಾಗಿ ಕರೆಸ್ಕೊಳ್ಳುತ್ತೆ? ಪಾಯಸ ಅಂತ ಕರೆಸ್ಕೊಳ್ಳುತ್ತೆ, ಹೌದು ತಾನೆ? ನೀರು ಹಾಕಿ ಮಾಡಿದ ಸಾಂಬಾರದಲ್ಲಿ ನೀರು ಉಂಟು, ಆ ನೀರು ಏನಾಗಿ ಕರೆಸ್ಕೊಳ್ಳುತ್ತೆ? ಸಾಂಬಾರು ಆಕಾರ ಉಂಟಲ್ವ? ಅಂದರೆ ಈ ನಿರ್ಗುಣವಾದಂಥದ್ದು ಯಾವಾಗಲೂ ಸಹ ಸಾಕಾರದ ಜೊತೆಗೆ ಸೇರಿಕೊಂಡು ಅದು ಸಾಕಾರ ರೂಪದಲ್ಲೇ ತೋರ್ತಾ ಇರುತ್ತೆ. ಅದರ ಮೂಲ ಯಾವುದಾಗಿರುತ್ತೆ ನೋಡೋಣ. ನೀವು ಎಲ್ಲ ಒಗ್ಗರಣೆ ಹೊರದು ಹಾಕಿ, ಉಪ್ಪು ಹಾಕಿ, ಖಾರ ಹಾಕಿ, ಬೆಲ್ಲ ಹಾಕಿ, ನೀರಿಲ್ಲದೆ ಸಾಂಬಾರು ಮಾಡಿ ನೋಡೋಣ. 1 ವರ್ಷ ಸಮಯ ಕೊಡ್ತೇನೆ. ಈಸ್ ಇಟ್ ಪಾಸಿಬಲ್? ಅಂದರೆ ಪ್ರತಿಯೊಂದು ಸಾಕಾರದ ಹಿಂದೆ ಏನಿರಬೇಕು? ನಿರಾಕಾರ ಇರಲೇಬೇಕು. ಸಾಕಾರಕ್ಕೆ ಆಧಾರವೇ ನಿರಾಕಾರ. ಯೂನಿವರ್ಸಲ್ ಟ್ರೂತ್ ಅದು. ಒಂದು ಸಲ ಆಕಾರ ಬಂದ ಮೇಲೆ ನೀವು ಅದನ್ನು ಬದಲಾವಣೆ ಮಾಡೋದು ಬಹಳ ಕಷ್ಟ. ಈಗ ನೋಡಿ, ನೀರನ್ನು ಹಾಕಿ ಕಾಫಿ ಮಾಡಿದ್ರಿ, ಕಾಫಿಗೆ ಆಕಾರ ಬಂತ ಇಲ್ವಾ? ಕಾಫಿ ಕಲರ್ ಬಂತಲ್ಲ ಆಕಾರ. ಈಗ ಅದೇ ಕಾಫಿನ ಟೀ ಆಗಿ ಮಾಡಿ ನೋಡೋಣ, ಆಗತ್ತಾ? ಇಲ್ಲ ಅಲ್ವಾ? ಆದರೆ ಒಂದು ಕೆಲಸ ನೋಡಿ, ಆ ಕಾಫಿಗೆ ನೀವು ಯಾವ ನೀರನ್ನು ಹಾಕಿದ್ದೀರೋ ಅದೇ ನೀರು ಕಾಫಿ ಜೊತೆಗೆ ಸೇರಿದಾಗ ಕಾಫಿ ಆಯಿತು. ಅದೇ ನೀರನ್ನು ನೀವು ಟೀಗೆ ಹಾಕಿದರೆ ಅದು ಟೀ ಆಯಿತು. ಅದಕ್ಕೆ ನೀವು ಬಾದಾಮಿ ಮಿಕ್ಸ್ ಮಾಡಿದರೆ ಬಾದಾಮಿ ಹಾಲಾಯಿತು. ಅಂದರೆ ನಿರಾಕಾರ ಎನ್ನುವಂಥದ್ದು ಪ್ರತಿಯೊಂದು ಸಾಕಾರದ ಜೊತೆ ಸೇರಿಕೊಂಡು ಅದು ಅದಾಗಿಯೇ ತೋರ್ತಾ ಇರುತ್ತೆ. ನಾವು ಏನು ಮಾಡ್ತೇವೆ ಕೇಳಿದರೆ, ನಾವೊಂಥರ ಬಫುಗಳು. ಹೊರಗಿನ ಆಕಾರವನ್ನು ಅಷ್ಟೇ ನೋಡ್ತೀವಿ ನಾವು, ಇದೇ ಸತ್ಯ ಅಂತ. ಇದರ ಒಳಗಡೆ ಇರುವ ಚೈತನ್ಯವನ್ನು ನೋಡು, ದಟ್ ಈಸ್ ನಿರಾಕಾರ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶನ. ನೀನು ಹೊರಗಿನ ಆಕಾರವನ್ನು ನೋಡಬೇಡ, ಒಳಗಿನ ಚೈತನ್ಯ ನೋಡು, ಅದು ನಿರ್ಗುಣ ನಿರಾಕಾರ. ನಾಯಿಯಲ್ಲಿರುವುದು ಅದೇ ಚೈತನ್ಯ, ನಾಯಿಯನ್ನು ಬೇಯಿಸಿ ತಿನ್ನೋನಲ್ಲಿರುವುದು ಸಹ ಅದೇ ಚೈತನ್ಯ ಅಲ್ವಾ? ಹಾಗೆ ಆ ಮೂಲಭೂತವಾದಂಥ ವಸ್ತುವನ್ನು ನೋಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಜ್ಞಾನದೃಷ್ಟಿ. ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಇದು ನಿರಾಕಾರ ಸಾಕಾರ. ಮೂಲ ವಸ್ತು ಒಂದೇ ಆದ್ರೂ ಸಹ ಅದು ಬೇರೆ ಬೇರೆ ರೂಪದಲ್ಲಿ ತೋರಬಹುದು. ಇಲ್ಲಿ ಒಂದು ಮಡಕೆ ಉಂಟು ಅಂತ ಅಂದ್ಕೊಳ್ಳಿ, ಇನ್ನೊಂದು ಕುಂಭ ಉಂಟು, ಇನ್ನೊಂದು ಚೊಂಬಿನ ಆಕಾರದ್ದುಂಟು, ಇನ್ನೊಂದು ಹಂಡೆಯ ಆಕಾರದ್ದುಂಟು, ಇನ್ನೊಂದು ಪ್ಲೇಟಿನ ಆಕಾರದ್ದುಂಟು, ಇನ್ನೊಂದು ಈ ಹೊಗೆ ಹಾಕುವ ಪ್ಲೇಟ್ ಇರುತ್ತಲ್ಲ ಆ ಥರದ್ದುಂಟು. ಒಂದು 15-20 ಉಂಟು ಬೇರೆ ಬೇರೆ ಆಕಾರದ್ದು. ನೀವು ಹೊರಗಿನ ಆಕಾರವನ್ನು ನೋಡಿದರೆ ಎಲ್ಲವೂ ಒಂದಕ್ಕಿಂತ ಒಂದು ಬೇರೆ ಬೇರೆ ಬೇರೆ. ಆದರೆ ನಾನು ಹೇಳ್ತೇನೆ, ಅದು ಎಲ್ಲವೂ ಒಂದೇ. ಅದರ ಹಿಂದಿರುವಂಥ ಕಾರಣವಾದಂಥ ವಸ್ತು ಮಣ್ಣು ಎನ್ನುವಂಥ ಒಂದೇ ತತ್ವ. ಒಪ್ಕೊಳ್ತೀರಾ ಇಲ್ವಾ?
ಹಾಗಿದ್ದರೆ ಪ್ರಪಂಚದ ಈ ಎಲ್ಲ ಬೇರೆ ಬೇರೆ ಆಕಾರದ ವಸ್ತುಗಳಿದ್ದಾವಲ್ಲ, ಇವೇ ಪ್ರಪಂಚ ಅಂತ ಅಂದ್ಕೊಳ್ಳಿ. ಇದರ ಮೂಲದಲ್ಲಿರುವಂತಹದ್ದು ಏಕವೇ, ಅದು ನಿರಾಕಾರವೇ. ಹಾಗಿದ್ರೆ ನಿರಾಕಾರವನ್ನು ನಾವು ಅನುಭವಿಸೋಕ್ಕೆ ಆಗತ್ತಾ ಅಂತಂದರೆ ಯಾಕೆ ಆಗೋಲ್ಲ ಅಂತ ಪ್ರಶ್ನೆ. ನಿರಾಕಾರವನ್ನು ಸಹ ನಾವು ಅನುಭವಿಸಬಹುದು. ಸಣ್ಣ ಉದಾಹರಣೆ ಕೊಡ್ತೇನೆ. ಸಕ್ಕರೆ ಅಚ್ಚು ಬೇರೆ ಬೇರೆದೆಲ್ಲ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ಆಕಾರ ಇರುತ್ತೆ ಅಲ್ವಾ? ಯಾವುದೋ ಒಂದು ಅಚ್ಚನ್ನು ಮುರಿದು ನೀವು ಬಾಯಿ ಹಾಕಿದರೆ ಏನಾಗುತ್ತೆ? ಸಿಹಿ ಆಗುತ್ತೆ. ಈಗ ಹೇಳಿ, ನನಗೆ ಸಂತೋಷ ಆಯಿತು ನಿಮಗೆ ಅಲ್ವಾ? ಆಗಿದೆಯಾ ಇಲ್ವಾ? ಶುಗರ್ ಪೇಷಂಟ್ ಅಲ್ಲದೆ ಇದ್ದರೆ ಅವರಿಗೂ ಆಗತ್ತೆ ಸಂತೋಷ. ಆದರೆ ಡಾಕ್ಟ್ರನ್ನ ಬೈಕೊಂಡು ತಿಂತಾರೆ ಅಷ್ಟೇ, ಅವರಿಗೂ ಸಂತೋಷ ಆಗುತ್ತೆ. ಆ ಸಿಹಿ ಅನುಭವ ಆದಾಗ ಸಂತೋಷ ಆಯ್ತಲ್ಲ, ನಿಮ್ಮ ಸಂತೋಷ ಅದಕ್ಕೆ ಆಕಾರ ಇದೆಯಾ? ಅರೆ ಹೇಳಿ, ಇಲ್ಲ ಅಲ್ವಾ? ಈಗ ಸಿಹಿ ಆಕಾರ ಇದೆಯೋ ಇಲ್ವೋ? ಹಾಗಿದ್ರೆ ತಲೆ ಬಿಸಿ ಆಯ್ತಪ್ಪ. ಈಗ ಇದೆಯಾ? ಇಲ್ಲ. ಸಿಹಿಗೆ ಆಕಾರ ಇದೆಯಾ? ಸಿಹಿಗಿಲ್ಲ. ಮತ್ತು ಯಾವುದಕ್ಕಿದೆ ಆಕಾರ? ಮಾಡಿದ್ದನ್ನು ನಾನು ಹೇಳಲಿಲ್ಲ, ಇವಾಗ ಅದನ್ನು ಮುರಿದು ಅಂತ ಹೇಳಿದ್ದೇನೆ ನಾನು. ಆ ಆಕಾರದ ಹಿಂದಿರುವುದು ಯಾವುದು? ಸಿಹಿ. ಅದನ್ನು ಬಾಯಿಗೆ ಇಟ್ಕೊಂಡಾಗ ಏನೇನೋ ಅಚ್ಚುಗಳಿರ್ತಾವಲ್ಲ, ಒಂದು ತುಳಸಿ ಕಟ್ಟೆ ಇರುತ್ತೆ, ಇನ್ನೊಂದು ಒಂಟೆ ಇರುತ್ತೆ, ಇನ್ನೊಂದು ಆನೆ ಇರುತ್ತೆ, ಇನ್ನೊಂದು ಕೋಳಿ ಇರುತ್ತೆ, ಏನೋ ಇರುತ್ತೆ. ನೀವು ಯಾವುದನ್ನಾರು ತಿನ್ನಿ, ಆಗುವ ಅನುಭವ ಸಮಾನ ಸಿಹಿ ಅಲ್ವಾ? ಆಗುವ ಆನಂದ ಉಂಟಲ್ಲ, ಅದಕ್ಕೆ ಆಕಾರ ಉಂಟಾ? ಇಲ್ಲ. ಹಾಗೇನೆ ಲೋಕದ ದೃಷ್ಟಾಂತ ಕೊಟ್ಟಿದ್ದೇನೆ ನಿಮಗೆ. ಗಾಢ ನಿದ್ರಾವಸ್ಥೆಯಲ್ಲಿ ನಿಮಗೆ ಸುಖ ಉಂಟಾ ಇಲ್ವಾ? ಉಂಟಲ್ವಾ? ಅದು ಆನಂದ ಕೊಟ್ಟಿದೆಯಾ ನಿಮಗೆ? ಸಂತೋಷ ಆಗಿದೆಯಾ? ಅದಕ್ಕೆ ಯಾವ ಆಕಾರ ಉಂಟು ಹೇಳಿ? ಹಾಗಿದ್ರೆ ಆ ನಿದ್ರಾವಸ್ಥೆಯಲ್ಲಿ ಅನುಭವಿಸಿದ ಸುಖ ಸಾಕಾರವೋ ನಿರಾಕಾರವೋ? ಮತ್ತೆ ನಿರಾಕಾರವೇ ಇರಬೇಕಲ್ವಾ? ಹೌದು ತಾನೇ? ಆದ್ದರಿಂದ ಆ ನಿರಾಕಾರವಾದಂಥ ವಸ್ತುವಿನಲ್ಲಿ ನಾವು ಆನಂದವನ್ನು ಅನುಭವಿಸುವುದನ್ನು ಕಲಿತಾಗ ಅದು ಸಾಧನೆ. ಹಾಗೇನಾಗುತ್ತೆ ಕೇಳಿದರೆ, ಈ ಸಾಕಾರದ ಬಗ್ಗೆ ನಮಗೆ ನಿಷ್ಠೆನೇ ಇರೋದಿಲ್ಲ. ಯಾಕೆಂದರೆ ದಿಸ್ ಈಸ್ ನಾಟ್ ಎ ಅಲ್ಟಿಮೇಟ್, ಇಟ್ಸ್ ಎ ಪೆರಿಷಬಲ್. ಒಪ್ಕೊಳ್ತೀರಾ? ಪ್ರತಿಯೊಂದು ಆಕಾರವೂ ಸಹ. ಹಾಗಾಗಿ ಆ ನಿರಾಕಾರದಲ್ಲಿ ಆದರೆ ಬಹಳ ಕಷ್ಟ. ನಾನು ಲೌಕಿಕ ಉದಾಹರಣೆಯನ್ನು ಕೊಟ್ಟು ನಿಮಗೆ ಸ್ವಲ್ಪ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ. ಇದನ್ನು ಕೇಳಿದಾಗ ನಮಗೆ ಇಷ್ಟು ಸಂತೋಷ ಆಗತ್ತೆ ಅಲ್ವಾ? ಆದರೆ ನಿಜವಾಗಿಯೂ ಅದರ ಅನುಭವ ಸಿಕ್ಕಾಗ ಆಗುವ ಸಂತೋಷ ಅದು ಶಬ್ದಾತೀತ. ಹಾಗಾಗಿ ಜಾಗೃತ ಅವಸ್ಥೆಯಲ್ಲಿ ನಾವು ಅನುಭವಿಸುವ ಪ್ರತಿಯೊಂದು ಸುಖವೂ ಸಹ ಅದು ದುಃಖ ಮಿಶ್ರಿತವಾಗಿ ಇರುತ್ತೆ. ಯಾಕೆ? ಇಂದ್ರಿಯಜನ್ಯವಾದ ಸುಖ ಅದು ಅಲ್ವಾ? ಸ್ವಪ್ನಾವಸ್ಥೆದು ಹಾಗೇನೆ. ಇಷ್ಟ ಆದ ಕನಸು ಬಿದ್ದರೆ ಸಂತೋಷ, ಇಷ್ಟ ಆಗದೇ ಇರೋ ಕನಸು ಬಿದ್ದರೆ ದುಃಖವೇ ಮತ್ತು ನೋವು. ಆದರೆ ಗಾಢ ನಿದ್ರಾವಸ್ಥೆಯಲ್ಲಿ ಯಾರಿಗಾದ್ರು ದುಃಖ ಆದ ಅನುಭವ ಉಂಟಾ? ಇಲ್ಲ ಅಲ್ವಾ? ಹಾಗೆ ಅಂತ ಆ ಆನಂದಕ್ಕೆ ಏನು ಆಕಾರ ಉಂಟು? ಆಕಾರ ಇಲ್ಲ. ಹಾಗಾಗಿ ಆ ನಿರಾಕಾರದ ಆನಂದ ಅನುಭವ ಸಿಕ್ಕಾಗ ಇದು ತೀರಾ ಬಲ್ಬಜ ಅಂತ ಆಗಿಬಿಡತ್ತೆ. ಹಾಗಾಗಿಯೇ ಸಾಕಾರದ ಮೂಲದಲ್ಲಿ ಏನುಂಟು? ನಿರಾಕಾರ ಉಂಟು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಮಂಜುಗಡ್ಡೆ, ತುಪ್ಪ, ಅದರ ಧ್ಯಾನ ಮಾಡಬೇಕಿದ್ರೆ ಇದೆರಡನ್ನು ಧ್ಯಾನ ಮಾಡಬೇಡಿ ಅಷ್ಟೇ. ಅದಕ್ಕೋಸ್ಕರ ಉದಾಹರಣೆ ಕೊಡೋದಕ್ಕೆ ತುಂಬ ಹಿಂದೇಟು ಹಾಕ್ತೇನೆ ನಾನು. ಅರ್ಥ ಮಾಡಿಸೋದಕ್ಕೆ ಅಂತ ಒಂದು ಉದಾಹರಣೆ ಕೊಟ್ಟರೆ ಮನಸ್ಸೇನಾಗುತ್ತೆ ಕೇಳಿದರೆ ಇದ್ರ ಬಗ್ಗೆನೇ ವಿಚಾರ ಮಾಡೋಕ್ಕೆ ಶುರು ಆಗಿಬಿಡುತ್ತೆ ಹೀಗೆ ಅಂತ. ಆದರೆ ಅದು ಅರ್ಥ ಮಾಡಿಸೋದಕ್ಕಷ್ಟೇ. ಮೇಲೆ ಹತ್ತೋದಕ್ಕೆ ಏಣಿ ಬೇಕು, ಹತ್ತಿದ ಮೇಲೆ ಮತ್ತೆ ಏಣಿ ವಿಚಾರ ಮಾಡಬಾರ್ದು ನಾವು. ನೀವು ಏಣಿ ವಿಚಾರಣೆ ಮಾಡ್ತಾಯಿದ್ರೆ ಮುಂದಕ್ಕಲ್ಲಿ ಹೋಗೋಕ್ಕಾಗಲ್ಲ ಆ ಫ್ಲೋರಲ್ಲಿ ಅಲ್ವಾ? ಮತ್ತು ಇಳಿಯೋದಕ್ಕೆ ಏಣಿ ಇದ್ದರೆ ಸಾಕು. ಏಣಿ ಮಾಡೋ ಕೆಲಸ ಎರಡೇ. ಮೇಲೆ ಹತ್ಕೊಂಡಾದ್ಮೇಲೆ ಆಹಾ ಈ ಏಣಿ ನನಗೆ ಎಷ್ಟಲ್ಲ ಉಪಕಾರ ಮಾಡ್ತಲ್ಲಪ್ಪ ಅಂತ ಅದಕ್ಕೊಂದು ವಂದನಾರ್ಪಣೆ ಮಾಡ್ತೀರಾ? ಇಳಿದು ಬಂದಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತೀರಾ? ಮತ್ತೆ ಇಲ್ಲ. ಆದರೆ ಅದು ಬೇಕು ಅಲ್ವಾ? ಹಾಗೇ ಇಷ್ಟು
ಹಿನ್ನೆಲೆಯಲ್ಲಿ ಈ ಸಾಕಾರದ ಹಿಂದೆ ನಿರಾಕಾರ ಉಂಟು ಅಂತ ನಾನು ಹೇಳಿದಾಗ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಇನ್ನು ಕೇವಲ 5 ನಿಮಿಷ ಮಾತ್ರ ಉಂಟು. ಹಾಗಾಗಿ ನಾನು ಪುನಃ ಇವತ್ತು ತ್ರಿಶತಿಯನ್ನು ಸ್ಪರ್ಶ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದಿನ ಸರಣಿಯಲ್ಲಿ ತ್ರಿಶತಿ ಪ್ರಾರಂಭ ಆಗತ್ತೆ. ಏನಿದ್ರೂ ಸಹ ಈ 5 ದಿನಗಳ ನಿರಂತರ ಚಿಂತನೆಗೆ ಕಾರಣೀಕರ್ತರಂತಹ ಎಲ್ಲ ದತ್ತಿನ್ಯಾಸಕರ್ತರಿಗೆ ಮತ್ತು ಪ್ರಾಯೋಜಕರಿಗೆ, ಕರ್ನಾಟಕ ಸರ್ಕಾರದ ಅಧಿಕಾರಿ ವರ್ಗದವರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಈ ವಿಭಾಗದ ಎಲ್ಲ ಅಧಿಕಾರಿ ವರ್ಗಗಳಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇದಕ್ಕೆ ಮಾಧ್ಯಮವಾದಂಥದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ನಿನ್ನೆ ದಿವಸ ಕಾರ್ಯಕ್ರಮ ಆಗಲಿ, ಇದಾಗಲಿ, ಇವತ್ತಿನದಾಗಲಿ, ನಿನ್ನೆ ದಿವಸ ನಡೆದಂತೂ ಯಾವುದೂ ಪೂರೇ ನಿಶ್ಚಿತವಾದದ್ದಲ್ಲ. ನಾನು ಅಂದ್ಕೊಂಡಿದ್ದೆ ಆಗಸ್ಟ್ ತಿಂಗಳಲ್ಲಿ ನನಗೆ 2 ದಿವಸ ಬರಲಿಕ್ಕಾಗಲಿಲ್ಲ. ಏನಪ್ಪ ಬರಲಿಕ್ಕಾಗಲಿಲ್ಲ, ತೊಂದರೆ ಆಗೋಯ್ತಲ್ಲ, ಅಡ್ಡಿ ಆಯ್ತಲ್ಲ, ವಿಘ್ನ ಬಂತಲ್ಲ ಅಂತ. ಈ ಸರಣಿಯಲ್ಲೂ ಒಂದು ದಿವಸ ನನಗೆ ಬರಲಿಕ್ಕೆ ಆಗಲಿಲ್ಲ ನನ್ನ ವೈಯಕ್ತಿಕವಾದಂಥ ಕಾರಣದಿಂದ. ಆಗಲೂ ಅದೇ ಭಾವನೆ ಬಂದಿತ್ತು. ಆದರೆ ಕೊನೆಗೆ ಗೊತ್ತಾಯಿತು ಯಾಕೆ ನನಗೆ ಈ ಥರ ಅಡಚಣೆ ಆಯಿತು ಅಂತ ಕೇಳಿದರೆ, ಲಲಿತಾ ಪಂಚಮಿ ದಿವಸನೇ ಇದು ಎರಡೂ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ಅವಳೇ ವ್ಯವಸ್ಥೆ ಮಾಡಿದ್ದಾಳೆ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ಒಂದು ಬಲವಾದ ಸಂಕಲ್ಪ ಇರುತ್ತೆ, ಆ ಸಂಕಲ್ಪ ಅದರಂತೆ ಆಗತ್ತೆ. ಹಾಗಿದ್ರೆ ನಾವು ಏನು ಮಾಡಬೇಕು ಕೇಳಿದರೆ, ಅಯ್ಯೋ ಹೀಗೆ ಆಗೋಯ್ತಲ್ಲ ಅಂತ ಹತಾಶರಾಗೋಕ್ಕಿಂತ ನಮ್ಮ ಮೈಂಡನ್ನು ಅದಕ್ಕೆ ಟ್ಯೂನ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅಷ್ಟೇ. ಹಾಗಾಗಿ ನಿನ್ನೆ ಲಲಿತಾ ಪಂಚಮಿ ಸಹ ಇದು ಬರುತ್ತೆ ಅಂತ ಒಂದು ವಾರದ ಹಿಂದೆ ನನಗೆ ಗೊತ್ತಾದಾಗ, ಓಹ್ ಇದಕ್ಕೋಸ್ಕರ ಇಷ್ಟೆಲ್ಲ ಅಡ್ಡಿ ಆತಂಕ ನೀ ತಂದು ಕೊಟ್ಟಿಯಾ ಅಂತ ನಾನು ವಿಚಾರ ಮಾಡಿ ಸಮಾಧಾನಪಟ್ಟೆ. ಅದು ಸತ್ಯ ಅಂತ ಅನಿಸುತ್ತೆ ಭಾಳ ಸಲ. ಯಾಕೆಂದರೆ ಶರತ್ಕಾಲ ಬರಬೇಕಿತ್ತು ಅವಳ ದೃಷ್ಟಿಯಲ್ಲಿ, ಶುಕ್ರವಾರ ಬರಬೇಕಿತ್ತು, ಅದು ಲಲಿತಾ ಪಂಚಮಿ ಆಗಬೇಕಿತ್ತು, ಲಲಿತಾ ಅನ್ನೋ ನಾಮ ಆವತ್ತೇ ಬರಬೇಕಿತ್ತು. ಅದಕ್ಕೋಸ್ಕರ ಹೇಳೋದು, ಯಾವುದೋ ಒಂದು ಕಾರಣದ ಕೈ ಕೆಲಸ ಮಾಡುತ್ತೆ, ಅದು ಅವಳ ಸಂಕಲ್ಪ. ಹಾಗೆ ನಮ್ಮ ಕೆಲಸ ಏನು ಕೇಳಿದ್ರೆ ನಮ್ಮ ಮನಸ್ಸನ್ನು ಅದಕ್ಕೆ ಹೊಂದಿಸುವುದು ಅಷ್ಟೇ ಹೀಗೆ ಅಂತ. ಹಾಗಾಗಿ ಈ ಎಲ್ಲ ಕಾರ್ಯಕಲಾಪಗಳಿಗೆ ವೇದಿಕೆ ಆದಂಥದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಹಾಗಾಗಿ ಇದರ ಗೌರವ ಕಾರ್ಯದರ್ಶಿಗಳಿಗೆ ಮತ್ತು ಸಹ ಕಾರ್ಯದರ್ಶಿಯಾದಂಥ ರಾಮು ಅವರಿಗೆ, ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಕೊನೆಯದಾಗಿ ನೀವು ನನ್ನ ವಾಗೀಂದ್ರಿಯಕ್ಕೆ ಇಲ್ಲಿಂದ ಹರಿದು ಬರುವಂತಹ ಈ ಶಬ್ದ ಸರಣಿಗೆ ಶ್ರೋತ್ರೇಂದ್ರಿಯವನ್ನು ಕೊಟ್ಟು ನನ್ನ ಹೇಳುವ ಕೆಲಸವನ್ನು ಸಾರ್ಥಕಗೊಳಿಸಿದವರು ನೀವು. ಹಾಗಾಗಿ 5 ದಿನಗಳ ಕಾಲ ನಿರಂತರ ನಿಮ್ಮ ಶ್ರೋತ್ರೇಂದ್ರವನ್ನು ಈ ಸ್ತೋತ್ರದ ಸರಣಿಗೆ ಕೊಟ್ಟಂತಹ ನಿಮಗೆ ಅನಂತ ಕೃತಜ್ಞತೆಗಳು. ಅದರ ಜೊತೆಗೆ ನಾನು ಇನ್ನೊಬ್ಬಳಿಗೆ ವಂದನಾರ್ಪಣೆಯನ್ನು ಮಾಡಲೇಬೇಕು. 2017ನೇ ಇಸ್ವಿ ಫೆಬ್ರವರಿಯಿಂದ ಪ್ರಾರಂಭ ಮಾಡಿಸಿ ಇವತ್ತಿನವರೆಗೆ ಯಾವ ಜಗನ್ಮಾತೆ ನನ್ನ ನಾಲಿಗೆಯಲ್ಲಿ ನಿಂತು ಇದನ್ನು ನುಡಿಸಿದಳೋ, ಈ ಎಲ್ಲ ಸರಣಿಗಳ ಎಲ್ಲ ವಾಕ್ಕುಸುಮಗಳನ್ನು ಸಹ ಅವಳ ಪದದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಗನ್ಮಾತ್ರೇ ನಮಃ. ಶ್ರೀ ಲಲಿತಾಂಬಿಕಾಯೈ ನಮಃ. ಮುಂದಿನ ಸರಣಿಯಲ್ಲಿ ಸೇರಿದಾಗ ತ್ರಿಶತಿಯನ್ನು ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಸಹ ಕೃತಜ್ಞತೆಗಳು.